ಈಗ ಮೊದಲು ಏನು ಮಾಡ್ತೀವಿ, ಈ ಜಾಗದಲ್ಲಿ ಯಾರು ಮನುಷ್ಯ ಬರ್ತಿಲ್ಲ. ನಾವೆಲ್ಲ ಈ ಹಿಂದಿನ ಕಾಲದಲ್ಲಿ ಹಿಂದಿನ ಜನಾಂಗದವರು ಉಂಟಲ್ಲ, ದನ ಮೇಯಿಸುವ ಜಾಗ. ಈಗ ನಾವು ಏನ್ ಮಾಡ್ತಿದ್ದೇವೆ, ಜನಗಳನ್ನ ಮೇಯಿಸ್ತಾ ಇದ್ದೇವೆ, ಜನಗಳನ್ನು ಬಿಟ್ಟು ಜನ ಮೇಯಿಸ್ತಾ ಇದ್ದೇವೆ. ಆವಾಗ ಧರ್ಮ ಕೊಡಲ್ಲ, ಸಗಣಿ ನೋಡ್ಬೇಕಿತ್ತು. ಇವತ್ತು ನಾವು ಜನಗಳನ್ನ ಮೇಯಿಸಿ ರೊಕ್ಕ ತಗೊಳ್ತಾ ಇದ್ದೇವೆ. ವೀಕ್ಷಕರೇ, ನಾನು ಇವತ್ತು ನಮ್ಮ ಕಳಸ ತಾಲೂಕಿನ ಸಂಸೆ ಗ್ರಾಮದ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಗೆ ಬರುವಂಥ ನೇತ್ರಾವತಿ, ಅಂದರೆ ನೇತ್ರಾವತಿ ಏನು ಬೇಸ್ ಕ್ಯಾಂಪ್ ಇದೆ ಆ ಭಾಗಕ್ಕೆ ಬಂದಿದ್ದೀನಿ ಇವತ್ತು. ಯಾಕಂದರೆ ಕಳೆದ ಒಂದು ವಾರ ಹಿಂದೆ ಕೂಡ ಇಲ್ಲಿ ಒಂದು ಟಿಕೆಟ್ ಹಗರಣದಲ್ಲಿ ಸ್ವಲ್ಪ ದಾಳಿಯನ್ನು ಕೂಡ ನಡೆಸಿದ್ರು ACF ತಂಡ ಒಂದು. ಬಟ್ ಇವತ್ತು ಆ ಜಾಗಕ್ಕೆ ಬಂದಿದ್ದೀವಿ. ಅದು ನಮ್ಮ ಕಳಸ ಪ್ರಿನ್ಸಪ್ಪು ಕಳಸ ಹೋಮ್ ಸ್ಟೇ ಮಾಲೀಕರು ಕೂಡ ಇವತ್ತು ಇಲ್ಲಿಗೆ ಭೇಟಿ ನೀಡಿ ಯಾವ ಥರ ಎಲ್ಲ ಟಿಕೆಟ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಅದನ್ನು ತಗೊಳ್ತಾನೂ ಇದ್ದಾರೆ. ನೀವೇ ನೋಡ್ಬೋದು, ಒಂದು ಸೈಡಲ್ಲಿ ನನ್ನ ಎಡಭಾಗದಲ್ಲಿ ನಿಂತು ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಹತ್ರ ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ದಾರೆ. ಈಗ ಆಫ್ಲೈನ್ ಆದ್ರೆ ಈಗ ನನ್ನಂತ ನಾವು ಊರಿನವರು ಯಾರಾದ್ರೂ ಎಲ್ಲಿ ಹೋಗ್ಬೇಕು ಮಾರೆ, ನಾಳೆ ಹೋಗೋಣ ನೋಡಿ, ಅಲ್ಲಿ ಇಬ್ರು ಕೇರಳದವರು ಕೂಡ ಕೂತಿದ್ದಾರೆ. ಯಾರು ಮೊದಲು ಬಂದ್ರು ಅವರನ್ನು ಬಿಡ್ತೀವಿ. ನೋಡ್ಬೋದು, ಲೇಟ್ ಆಯ್ತು, DF ಗೆ ಫೋನ್ ಮಾಡೋದು, ಸರ್ 300 ಜನ ಆಗಿದೆ. ಈಗ ಈ ಥರ ಒಂದು ಘಟನೆ ಮತ್ತೆ ಗಳಿಸಬಾರ್ದು. ಕೆಲವೊಂದು ಫೇಕ್ ಟಿಕೆಟ್ಗಳನ್ನು ಕೂಡ ಮೊದಲು ಯಾರೋ ಮಾಡ್ಕೊಂಡು ಬಂದಿರ್ತಾರೆ. ಆ ಟಿಕೆಟ್ಗಳನ್ನು ಮತ್ತೊಬ್ಬರಿಗೆ ಕೊಟ್ಟು ಅವರನ್ನು ಕೂಡ ಕಳಿಸುವಂಥ ಕೆಲಸಗಳು ನಡೀತಾ ಇತ್ತು. ಅದನ್ನು ಕೂಡ ಮೊನ್ನೆ ಕೂಡ ದಾಳಿಯಲ್ಲಿ ಸಿಕ್ಕಾಕೊಂಡಾಗ ಅದೇನು 175 ಜನರ ಟೀಮ್ ಬಂದಿತ್ತು, ಅದರಲ್ಲೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಮತ್ತು ಅದಕ್ಕಿಂತ ಒಂದು 2-3 ದಿನ ಹಿಂದೆ ಕೂಡ ಒಂದು ದಾಳಿಯನ್ನು ಕೂಡ ಈ ಭಾಗದಲ್ಲಿ ನಡೆಸಿಕೊಟ್ಟಿದ್ದಾರೆ ನಮ್ಮ ACF ಕಾರ್ಕಳ ಲತಾ ಭಟ್ಟರ್ ಅವರು. ಅದೇ ರೀತಿ ಈಗ ನಿನ್ನೆಯಿಂದ ಕೂಡ ಟಿಕೆಟ್ ಕೂಡ ಓಪನಿಂಗ್ ಆಗಿದೆ ಆನ್ಲೈನು. ಮತ್ತೆ ಕೂಡ 300 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಅಂದರೆ ನೇತ್ರಾವತಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಉತ್ತಮ ಪ್ರವಾಸಿ ಇದೊಂದು ತಾಣ ಇದು. ಹಾಗಾಗಿ ಎಲ್ಲರೂ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. ಬಟ್ ಈ ಥರದೊಂದು ದಂಧೆ ಇಲ್ಲಿಗೆ ನಿಲ್ಲಿಸಬೇಕು. ಯಾಕಂತೇಳಿದ್ರೆ ಮತ್ತೆ ಗಳಿಸಿದರೆ ಮತ್ತೆ ಕೆಲವರು ಒಬ್ಬರು ಪ್ರವಾಸಿಗರು ಬಂದಾಗ ಎಷ್ಟೋ ಹಣಗಳು ಕೊಟ್ಟು ಬಂದಿರ್ತಾರೆ. ಅವರಿಗೆ ಇಲ್ಲಿ ಮೋಸ ಆದಾಗ ಅಂದರೆ ಕೆಟ್ಟ ಒಂದು ನಮ್ಮ ಊರಿನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ. ಅದನ್ನು ಮರುಗಳಿಸಬಾರ್ದು. ದಯವಿಟ್ಟು ಇದಕ್ಕೆ ಒಂದು ಅರಣ್ಯ ಅಧಿಕಾರಿಗಳು ಅಷ್ಟೇ, ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರು ಅಧಿಕಾರಿಗಳು ಅಷ್ಟೇ ಇದನ್ನು ಒಂದು ಗಂಭೀರವಾಗಿ ತಗೋಬೇಕು. ಆನ್ಲೈನ್ ಬುಕ್ಕಿಂಗಲ್ಲಿ ಅದು ಏನಿದೆ ಅದು ಸ್ಪಷ್ಟನೆ ಎಲ್ಲರಿಗೂ ಗೊತ್ತಾಗಬೇಕು. ಬಟ್ ಇಲ್ಲಿ ಇದನ್ನು ಸೆಕೆಂಡ್ ಒಳಗಡೆ ಸೋಲ್ಡ್ ಔಟ್ ಆಗ್ತಾಯಿದೆ ಅಂತ ಹೇಳಿದರೆ ಎಲ್ಲರಿಗೂ ಅಂದರೆ ಇಲ್ಲಿ ಸ್ಥಳೀಯ ಹೋಮ್ ಸ್ಟೇಗಳಿಗೆ ತುಂಬ ತೊಂದರೆ ಆಗ್ತದೆ. ಬಟ್ ಎಲ್ಲರೂ ಹಂಚ್ಕೊಂಡು ತಿನ್ನಿ, ಎಲ್ಲರೂ ಒಬ್ಬರೇ ತಿನ್ನಬೇಕಂತ ಏನಿದಿಲ್ಲ. ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಈಗ ಯಾವ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ದಾಳಿ ಮಾಡ್ಬೋದು ಈ ಭಾಗದಲ್ಲಿ. ಬಟ್ ಈಗ ಇವತ್ತು ಸ್ವಲ್ಪ ಕಮ್ಮಿ ಇದೆ. ಈಗ 4-5ನೇ ತಾರೀಕು ತನಕ ಬುಕ್ಕಿಂಗ್ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೇತ್ರಾವತಿ. ನೋಡುವ ಏನೇನೆಲ್ಲ ಆಗ್ತಾಯಿದೆ. ಇಲ್ಲಿಗೆ ಬಂದಿದ್ದಾರೆ ಈಗ ಮೋಹನ್ ಅವರು, ಅವ್ರ ಹತ್ರನೂ ಕೇಳೋಣ ಯಾವ ಥರ ಇದೆ. ಈಗ ನೀವು ಮೊದಲು ಬಾರಿಗೆ ನೇತ್ರಾವತಿ ಪೀಕ್ ಕಡೆ ಬಂದಿದ್ರಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅಂತ ಕೇಳೋಣ. ಹಾಂ, Netravati, almost check post in the, we are very at closest distance. ಆಲ್ಮೋಸ್ಟ್ ಇಲ್ಲೊಂದು 100 ಮೀಟ್ರು 150 ಮೀಟ್ರ್ ಇರ್ಬೋದು. 150 ಮೀಟ್ರು ಬರೋ ದಾರಿಲಿ ಲೆಫ್ಟ್ ಸೈಡಿಗೆ ಈ ಪ್ರಪಾತ ಇದೆ. ಪ್ರಪಾತ ಒಂದು 40 ಅಡಿ ಆಳ ಇದೆ. ಸೊ ಇಲ್ಲಿ ನ್ಯಾರೋ ಪಾತಲ್ಲಿ ಜೀಪು ಅಥವಾ ವೆಹಿಕಲ್ಗಳಲ್ಲಿ ಹೋಗಬೇಕಾದ್ರೆ ಅಕಸ್ಮಾತ್ ಏನು ಟಾಪಲ್ ಆಗಿದೆ ಅಂದರೆ ಈ ರೋಡು ಕೂಡ ಪರ್ಫೆಕ್ಟಾಗಿ ಕಾಣ್ತಾ ಇಲ್ಲ. ಆಲ್ಮೋಸ್ಟ್ ಇಲ್ಲಿ ಒಳಗಡೆನೇ ನಿಮಗೊಂದು ಎಕ್ಸ್ಕವೇಷನ್ ಥರ ಒಂದು 4-5 ಅಡಿ ಕೊರ್ದೋದಾಗಿದೆ. ಸೊ ಹಾಗಾಗಿ ಇಮ್ಮಿಡಿಯೇಟ್ಲಿ ಏನು ಇಲ್ಲಿ ಕಲೆಕ್ಷನ್ ಆಗುತ್ತೆ ಅಮೌಂಟು ನೇತ್ರಾವತಿ ಟಿಕೆಟ್ಸಿಂದ ಅಂತ ಹೇಳ್ಬಿಟ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ರೋಡ್ ಜೊತೆಗೇ ಇಮ್ಮಿಡಿಯೇಟ್ಲಿ ಇಲ್ಲಿ ಸೈಡಿಗೆ ಒಂದು ಬ್ಯಾರಿಕೇಡ್ ಆಗೋದು ಆಗಲೇಬೇಕು. ಇಲ್ಲಾಂದರೆ ಒಂದಲ್ಲ ಒಂದಿನ ಇಲ್ಲಿ ಏನಾದರೂ ಒಂದು ದೊಡ್ಡ ಮಟ್ಟಕ್ಕೆ ಎಂಟೈರ್ ಜೀಪ್ ಬೀಳೋ ಚಾನ್ಸಸ್ ಉಂಟು. ಸೊ ಅದನ್ನು ಗಣನೆಗೆ ತಗೊಂಡು ನೇತ್ರಾವತಿಗೆ ನಾವು ಓಪನ್ ಆಗಿದೆ, ಈಗ ಓಪನ್ ಮಾಡಿಸಿದ್ದೀವಿ. ಜೊತೆಗೆ ಇಮ್ಮಿಡಿಯೇಟಾಗಿ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ವಿದಿನ್ 15 ಡೇಸ್ ಒಳಗಡೆ ಇಲ್ಲಿಗೆ ಬ್ಯಾರಿಕೇಡ್ ಆಗೋದು ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಜವಾಬ್ದಾರಿ ಇಲ್ಲಿ ಯಾರು ಟ್ರೆಕ್ಕಿಂಗ್ ಅಂತ ಹೇಳಿಬಿಟ್ಟು ಕಂಡಕ್ಟ್ ಮಾಡ್ತಾರೆ ಅವರೇ ಹೊರಬೇಕಾಗತ್ತೆ.
ಸರ್ಕಾರದ 500 ರೂಪಾಯಿ ಕೊಡಬೇಕು ಒಬ್ಬೊಬ್ಬರಿಗೆ ರೋಡಲ್ಲಿ ಬಂದ್ಬೇಕು ಅಂತ ಭಯಂಕರ ನಮ್ಮ ಪರಿಸ್ಥಿತಿ ಕೆಲಸ ಪ್ರಿನ್ಸ್ ಆಫ್ ಕೆಲಸ ಅವತ್ತು ನಾವು ಇದೆಲ್ಲ ಮಾಡ್ತೀವಿ ವೆಬ್ಸೈಟಿಂದು ಅಂಗಡಿ ಹಾಗಾಗಿ ಪ್ರಿನ್ಸ್ ಆಫ್ ಕೆಲಸ ಸೂಪರ್. ನಾನೇ ಅವತ್ತು ಅರಣ್ಯ ವಿಹಾರದ ಬೇರೆಂದ ಬೇರೆ ಪ್ಲಾನಿಂಗ್ ನೆಕ್ಸ್ಟ್ ಇನ್ನೊಂದು 2 ಕಡೆ ಹೋಗಿದ್ದೆ ಕುದುರೆಮುಖ ನೆಕ್ಸ್ಟ್ ಕುರಂಜಲ್ ಗಂಗಡಿಕಲ್ ಪೀಕ್ ಕುದುರೆಮುಖ ಪೀಕ್. ಓಕೆ ಎತ್ತನಾಲ್ 4 ಪೇರ್. ಓಕೆ ಅದಕ್ಕೆ ಅಟ್ಲೀಸ್ಟು ಈ ಪದೇ ಪದೇ ಕಿರಿಕಿರಿ ರೋಡಿನ ಗಲಾಟೆಗಳು ಆಗಬಾರ್ದು. ಒಂದು ಬ್ಯಾರಿಕೇಡ್ ನಾವೀಗ ಮಾತಾಡಿದ್ದೀವಿ ಇಲ್ಲಿ ಒಂದು ಅಲ್ಲಿಗೆ ಈಗ ಇತ್ತೀಚೆಗೆ ಮೂವ್ಮೆಂಟ್ ಆಗಿಲ್ವಾ ಬ್ಯಾರಿಕೇಡ್ ಬಗ್ಗೆ ಯಾರು ಪ್ರಸ್ತಾಪನೆ ಮಾಡಿದ್ರು? ನಮಗೊಂದು ಬೋರ್ಡ್ ಹಾಕಲಿಕ್ಕೆ ಹೇಳಿದ್ರು. ಬೇಸಿಗೆ ಹಂಚಿಗೆ ಹೋಗಿ ದಾರಿ ಬೇಸಿಗೆ ಬೋರ್ಡ್ ಹಾಕ್ಬಿಟ್ಟು ಅದಕ್ಕೆ ನೇರ ಮಾಡ್ಕೊಂಡು ನೋಡಿ ಇದೇ ಥರ ಅಲ್ಲೊಂದು ಇಲ್ಲಿ CC ಕ್ಯಾಮ್ರಾ ಏನಿದೆ ಇದೊಂದು ಇದು ಆಚೆಯಿಂದ ಬರುವುದು ಕಾಣಿಸುತ್ತೆ. ಈಚೆ ಬರುವವರು ಬರುವವರು ಆಕ್ಟಿವ್ ಇದೆ ಕ್ಯಾಮ್ರಾ ಆಕ್ಟಿವ್ ಒಳಗಿದೆ ಮಾನಿಟರ್ ಇದೆ. ಮತ್ತೆ ಅದೊಂದು ಇಲ್ಲಿಂದ ಬರುವುದು. ಟಿಕೆಟ್ಸ್ ಯೂಶಲಿ ಕಂಪನೀಸ್ ಬರುವಾಗ ಹೇಗೆ ಮಾಡ್ತಿದ್ರು ಅಂದರೆ ಈಗ ಐಡಿಯಿಂದ ಲಾಸ್ಟ್ ಪ್ರೀವಿಯಸ್ ಅಲ್ಲಿ ಒಂದೊಂದು ಐಡಿಯಿಂದ 3 ಟಿಕೆಟ್ ಅಂತ ಬಂದಾಗ ಅವರಲ್ಲಿ ಲಿಂಕ್ ಮಾಡ್ಕೊಂಡ್ ಬರ್ತಿದ್ರು. ಈಗ ಎಕ್ಸಾಂಪಲ್ ಒಂದು 50 ಜನ ಬಂದ್ರು ಅಂತ ಹೇಳಿದ್ರೆ ಒಂದು ಬಸ್ಸಿಂದ ಲಾಸ್ಟ್ ಮೂಮೆಂಟಿಗೆ ಅವ್ರು ಏನ್ ಮಾಡ್ತಿದ್ರು, ಈಗ ಎಕ್ಸಾಂಪಲ್ ಫ್ರೈಡೆ ನೈಟ್ ಬಸ್ಸಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬರೋ ಟೈಮಲ್ಲೋ ಅಥವಾ ಹೋಮ್ ಸ್ಟೇಗಳಿಗೆ ಬಂದ ಮೇಲೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ 50 ಜನದ ಆಧಾರ್ ತಗೊಳ್ತಿದ್ರು ಅವರು. 50 ಜನದ ಆಧಾರ್ ತಗೊಂಡ್ಬಿಟ್ಟು ಅವರು ಪ್ರೀ ಬುಕಿಂಗ್ ಮಾಡ್ಕೊಂಡು ಏನು ಟಿಕೆಟ್ ಇರುತ್ತೆ ಅವ್ರ ಹತ್ರ, ಅವ್ರ ಕಂಪ್ನಿಲಿ ಆಬ್ವಿಯಸ್ಲಿ 50 ಟಿಕೆಟ್ ಇರುತ್ತೆ. ಇವ್ರು ಅದನ್ನ ಏನ್ ಮಾಡ್ತಿದ್ರು, 50 ಜನ ಅವರಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ 50 ಜನದ್ದು ಅವರು ID ತಗೊಳ್ತಿದ್ರು, ಆಧಾರ್ ಐಡಿನೋ ಅಥವಾ ಯಾವ್ದಾದ್ರು ID ಪ್ರೂಫ್ ತಗೊಂಡು ಇವ್ರ ಹತ್ರ 50 ಟಿಕೆಟ್ಗೆ ಲಿಂಕ್ ಮಾಡ್ಕೊಳ್ತಿದ್ರು. ಬಟ್ ಇಲ್ಲಿ ಬಂದ ನಿಮ್ಗೆ ಗೊತ್ತಾಗ್ತಿರ್ಲಿಲ್ವಾ ಅಂದ್ರೆ ಏನು ಅನ್ನೋದು? ಇಲ್ಲ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗ್ಲಿಕ್ಕೆ ಚಾನ್ಸಸ್ ಇಲ್ಲ. ನಮ್ಗೆ ಹೇಗೆ ಗೊತ್ತಾ, ನಮಗೆ ರಾತ್ರಿ 12 ಗಂಟೆ ಟೈಮ್ಗೆ ನಮಗೆ ಆಫೀಸಿಂದ PDF ಕಳಿಸ್ತಾರೆ. PDF ನಮ್ದು ಎಷ್ಟು ಜನ ಇದೆ ಅಂತ ಗೊತ್ತಾಗುತ್ತೆ. ನಾಳೆ 300 ಇದೆಯಾ ಕರೆಕ್ಟ್ ಎಷ್ಟಿದೆ ಅಂತ. ಆಬ್ವಿಯಸ್ಲಿ ನೇತ್ರಾವತಿ 300 ಸೋಲ್ಡ್ ಔಟ್. ಈಗ 4ನೇ ತಾರೀಕಿಂದ ಆಯ್ತು, ಈಗ ಅದು ಆಗೋಗಿದೆ. ಅದಾಗಿದೆ. ಈಗ ಗೆಸ್ಟ್ ಬರ್ತಾರೆ, ಅವ್ರ ಕೈಯಲ್ಲಿ ಟಿಕೆಟ್ ಒಂದು ಜೆರಾಕ್ಸ್ ತಂದಿರ್ತಾರೆ, ಇಲ್ಲದಿದ್ರೆ ಮೊಬೈಲಲ್ಲಿ ಟಿಕೆಟ್ ನಂಬರ್ ಇರ್ತದೆ ಅದರಲ್ಲಿ. ನಮ್ಮಲ್ಲಿ ಟಿಕೆಟ್ ನಂಬರ್, ಆಮೇಲೆ ಅವ್ರದ್ದು ID, ಅವರ ಹೆಸರು, ಅವರ ಮೊಬೈಲ್ ನಂಬರ್ ಇರುತ್ತೆ. ನಾವು ಅವರ ಕೊಟ್ಟ ಟಿಕೆಟ್ಗೂ ನಮ್ಮಲ್ಲಿರುವ PDF ನಮಗೆ ಆಫೀಸಿಂದ ಬಂದಿರುತ್ತೆ, ಅದು ಟ್ಯಾಲಿ ಇದೆಯಾ ಅಂತ ನೋಡೋದು ಅಷ್ಟೇ. ಅದು ತುಂಬಾ ಸಿಂಪಲ್. ಅವರು ಬುಕ್ ಮಾಡ್ಕೊಂಡಿರ್ತಾರೆ ಟಿಕೆಟ್ನ, ಇವ್ರದ್ದು ID ಪ್ರೂಫ್ ಹೇಗೋ ಕೊಡ್ತಾರೆ, ಇವರೇ ಆ ಕೆಲಸ ಮಾಡ್ಕೊಂಡಿರ್ತಾರೆ. ಪೇಪರ್ ಬರ್ಕೊಂಬಂದಿರ್ತಾರೆ 50 ಜನದ ಇದನ್ನ ಬರ್ಕೊಂಬಂದಿರೋದ್ರಲ್ಲಿ ಪ್ರತಿ 50 ಜನ ಬಸ್ಸಲ್ಲೇ ತಗೊಂಡು ಅವ್ರ ID ತಗೊಳ್ತಾರೆ, ಇಂತಿಂತ ಐಡಿಗೆ ಇಂತಿಂತ ಮೊಬೈಲ್ ನಂಬರ್ ಅಂತ ತೋರಿಸ್ತಾರೆ. ಬಟ್ ನಿಮ್ಗೆ ಯಾವ್ದು ಸುಲಭ ನಿಮ್ಮ ಪ್ರಕಾರ? ಇದು ಕಷ್ಟ ನಿಮಗೆ, ಇದು ಹುಡುಕ್ತಾ ಕೂತ್ಕೊಳ್ಳೋದು 300 ಜನದ ಕಷ್ಟ, ಚೆಕ್ ಮಾಡ್ತಾ ಕೂತ್ಕೊಳ್ಳೋದು. ಚೆಕಿಂಗ್ ಸುಲಭ ಯಾವ್ದು ನಿಮ್ಗೆ ಕೆಲಸ? ಚೆಕಿಂಗ್ ಇದ್ರೆ ಕಷ್ಟ ಏನಿಲ್ಲ. ಅವ್ರ ಕೈಯಲ್ಲಿ ಟಿಕೆಟ್ ಇರುತ್ತಲ್ಲ, ಆನ್ಲೈನ್ ಟಿಕೆಟ್ ಇರುತ್ತೆ. ಆನ್ಲೈನ್ ಟಿಕೆಟ್ ಅಲ್ಲಿ ಅದು ನಾರ್ಮಲ್ ಪ್ರೋಸೆಸ್. ಅವರು ಟಿಕೆಟ್ ತೋರಿಸ್ತಾರೆ, ಅವರ ಟಿಕೆಟ್ ತೋರಿಸ್ತಾರೆ, ನಮ್ಮಲ್ಲಿ ಇದೆಯಾ ಅದೇ ಐಡಿನ, ಅಥವಾ ಬಾಲಚಂದ್ರನ ಹೆಸರಲ್ಲಿ ಹೇಮಚಂದ್ರ ಬಂದಿದ್ದಾನ ಅಂತ ನಾವು ಗುರುತಿಸುವುದು, ಅಥವಾ ಬಾಲಚಂದ್ರ ಅಲ್ವಾ? ಸರಿ, ಬಾಲಚಂದ್ರನ ಹೆಸರು ಹಾಕಿ ID ಪ್ರೂಫ್ ಅಲ್ಲಿ ನಿಮ್ಮ ಹೆಸರು ಅಥವಾ ಗಣೇಶನ ಹೆಸರು ಹಾಕಿದ್ರೆ ನಾವು ಅದನ್ನು ವಾಪಸ್ ಕಳಿಸ್ತೀವಿ. ಯಾಕೆಂದ್ರೆ ಮೊದಲಾದ್ರು ಹಾಗೆ ಮಾಡ್ತಿದ್ರು ಅಂತ ನಮ್ಮ ಮೇಲಾಧಿಕಾರಿಗಳು ಹೇಳಿದ್ರು ನನಗೆ. ಏನಂದ್ರೆ ಮೊದಲು ಎಲ್ಲ ಹೆಸರು ಹಾಕೊಂಡು ಬರೆದುಕೊಂಡು ID ಏನೇನೋ ಬೇರೆ ಅವ್ರದ್ದು ಹಾಕೋದು, ಜನ ಅವನೇ ಬಂದಿರ್ತಾನೆ, ಆದ್ರೆ ID ನಿಮ್ಮ ಹೆಸರುದ್ದಿರುತ್ತೆ, ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಲ್ಲ, ವಾಪಸ್ ರಿಟರ್ನ್ ಕಳಿಸ್ತೀವಿ. ಟಿಕೆಟ್ಸ್ ಏನಿರುತ್ತೆ ಬಂದ್ರು 6 ಮಂತ್ಸ್ ನಂತರ ಅವ್ರು ಬರೋಂಗಿಲ್ಲ, ಆ ಥರ ಏನಾದ್ರು ಮಾಡ್ಬೋದಾ? ಅದು ನಿಮಗೆ ಈಸಿ ಆಗುತ್ತಾ ಹೇಗೆ? ಹಾಗೆ ಈಸಿ ಏನಿಲ್ಲ ಅಂತ, ಅದು ಕಷ್ಟನೇ ನೀವು ಹೇಳ್ತೀರಿ. ಇಲ್ಲಾಂದ್ರೆ ಏನು ಅಂತ ಹೇಳಿದ್ರೆ ಸಿಸ್ಟಮ್ ಅಲ್ಲಿ ಅದನ್ನ ನಾವು ಕಟ್ಟಲ್ ಮಾಡೋಕ್ಕೂ ಆಗಲ್ಲ. 6 ಮಂತ್ಸ್ ಅಂತ ಹೇಳಿದ್ರೆ ಅವರಿಗೂ ಕ್ರೇಜ್ ಇರುತ್ತೆ, ಸೆಕೆಂಡ್ ಮಂತ್ ಬರ್ಬೋದು. ಈಗ ನೇತ್ರಾವತಿಗೆ ಸಿಕ್ಕಾಪಟ್ಟೆ ಡಿಮಾಂಡ್, ಆದ್ರೆ ನಮಗೆ ಸ್ವಲ್ಪ ಸ್ಟಾಫ್ಗೆ ಕಷ್ಟ ಆಗ್ಬೋದು. ಒಂದು 2 ಸ್ಟಾಫಿಗೆ ಕೊಡ್ತೇನೆ. ಹಲೋ, जीप नीचे होगा ना।
नहीं इधर तक आई थी ना जीप। नहीं जीप नीचे थी और नीचे। ಯಾರು ಹೇಳಿದ್ರು ಮಾಡಿದಾಗ ಅದು ಎಷ್ಟು ಎಫೆಕ್ಟ್ ಸ್ವಾರ್ಥ ಬರಿಬೇಕು ಅದೇ. ಅಲ್ಲ ನಾನು ಹೇಳ್ತೀನಿ ನೋಡಿ, ಯಾರೇ ಆಗಲಿ ನೋಡಿ, ಇನ್ನೊಂದು ಪೀಕ್ ಓಪನ್ ಆಗಬಾರ್ದು ಅಂತ ನನಗಿರಬಾರ್ದು, ಅಥವಾ ಅವನಿಗೆ ಇದು ಓಪನ್ ಆಗಬಾರ್ದು, ಅದೆಲ್ಲ ಸ್ವಾರ್ಥ. ಎಲ್ಲರೂ ಬದುಕಬೇಕು, ಎಲ್ಲರಿಗೂ ಸಿಗಬೇಕು, ಎಲ್ಲರೂ ಒಳ್ಳೇದಬೇಕು. ಲಿವ್ ಆ್ಯಂಡ್ ಲೆಟ್ ಲಿವ್. ನಾನು ಬದುಕಬೇಕು, ನಮ್ಮನ್ನು ಬದುಕಲಿಕ್ಕೆ ಬಿಡಬೇಕು. ರಸ್ತೆ ಅಂತ ಹೇಳ್ತಾರೆ, ರಸ್ತೆ ನಮ್ಗಿಂತ ಕಷ್ಟದಲ್ಲಿ ಎಲ್ಲೂ ರಸ್ತೆ ಇಲ್ಲ. ಒಂದೇ ಸತಿ ಸರ್ಕಾರ ಅನುದಾನ ಕೊಡ್ಲಿಕ್ಕೆ ಎಲ್ಲಿಗಾರ ಆಗ್ತದೇನ್ರಿ? ಖಾಲಿ ಇಲ್ಲಿ ಇರೋದು ಎಷ್ಟು 350 450 ಓಟು. ಇದು ಇಂಟೀರಿಯರ್ ಪ್ಲೇಸ್, 2 ಡಿಸ್ಟಿಕ್ ಬಾಟಮ್ ಪ್ಲೇಸ್. ಇಲ್ಲಿ ಒಂದೇ ಸತಿ ಕೋಟಿ ದುಡ್ಡು ತಂದು ಹಣಕ್ಕೆ ಹಾಕ್ಲಿಕ್ಕೆ ಆಗ್ತದ? ಇಂಥ ಹಳ್ಳಿಗಳು ಬೆಳ್ತಂಗಡಿ ತಾಲೂಕು ಭಾಳ ಭೌತಿಕವಾಗಿ ಭಾಳ ವಿಸ್ತಾರವಾದಂಥ ತಾಲೂಕು. ಎಷ್ಟೋ ಹಳ್ಳಿಗಳಿವೆ, 81 83 ಗ್ರಾಮ ಇದೆ. ಅಂಥ ಗ್ರಾಮಗಳಿಗೆಲ್ಲ ಉಂಟಲ್ಲ ಅಷ್ಟೇ ಅಮೌಂಟನ್ನು ಒಂದೇ ಸತಿ ಕೊಡ್ಲಿಕ್ಕೆ ಆಗ್ತದೆ. ಹಂತವಾಗಿ ಆಗ್ತುಂಟು. ಮುಂಚೆ ಈ ಹಿಂದೆ ಉಂಟಲ್ಲ 25 ವರ್ಷ ಹಿಂದೆ ಇದ್ದಾಗ ಈಗ ಈ ಹಳ್ಳಿಗಳಿಲ್ಲ. ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಯಾರೋ ಹೇಳ್ತಾರೆ, ಸುಮ್ಮನೆ ರಸ್ತೆ ಇಲ್ಲ, ಅವನು ಸ್ವಾರ್ಥಗೋಸ್ಕರ ಉಂಟು. ಅವನ ಮನೆ ಬಾಗಿಲಲ್ಲಿ ನೇತ್ರದ ಪೀಕಿಗೆ ಹೋಗಬೇಕು, ಅವನ ಬಾಗಿಲಲ್ಲಿ ಹೋಮ್ ಸ್ಟೇಗೆ ಹೋಗಬೇಕು, ಅವನ ಮನೆಗೆ 300 ಜನ ಬಂದು ಮಲಗಬೇಕು. ಇವೆಲ್ಲ ಮಾಡಬಾರ್ದು ಸ್ವಾಮಿ. ಇವೆಲ್ಲ ಮಾಡಿದ್ರೆ ಉಂಟಲ್ಲ, ಈ ನಮ್ಮ ಸಮಾಜ ಇನ್ನು 50 ಅಲ್ಲ 100 ವರ್ಷವಾದರೂ ಒಳ್ಳೆಯದಾಗೋದಿಲ್ಲ. ಇದು 100% ಇವರೇ, ಇದು ಸತ್ಯ ಹೇಳ್ತೀನಿ, ಸತ್ಯ. ಸ್ವಾರ್ಥ ಬಿಡಲಿ, ಎಲ್ಲ ನಾವು ಒಂದಾಗೋಣ, ನಾವೆಲ್ಲರೂ ಬದುಕೋಣ ಅಂಥೇಳಿ ಆಸೆ ಇದ್ದರೆ ಕೇಳ್ತೀವಿ. ಇಲ್ಲಿ ನೋಡಿ ನೇತ್ರಾವತಿ, ಇಲ್ಲಿ ಹೋದ್ರೆ ಹಾಗೆ ಇವ್ರು ನೇತ್ರಾವತಿ ಬೇರೆ ದಾರಿಯೇ ಇಲ್ಲ ಅಂತೇಳಿ. ದಾರಿ ಸುಮಾರಿದೆ. ನೋಡಿ, ಒಂದು ಶಬ್ದ ಮಾತಾಡುವಾಗ ಹೇಳ್ತಾರೆ ಏಕ ಶಬ್ದಂ ಅನೇಕ ಅರ್ಥಂ ಅಂತ. ಒಂದು ಶಬ್ದಕ್ಕೆ ಅನೇಕ ಅರ್ಥ ಇದೆ. ಉಂಟಲ್ಲ, ಇದು ಒಂದೇ ಅಲ್ಲ, ಎಲ್ಲ ಕಡೆಯೂ ದಾರಿ ಇರ್ತದೆ, ಪ್ರತಿಯೊಂದು ಕಡೆಗೂ. ಮನುಷ್ಯ ಸುಮ್ಮನೆ ಆದ್ರೂ ಉಂಟಲ್ಲ, ಏನೋ ನನ್ನ ಮನೆಗೆ ಬರಬೇಕು, ನನ್ನ ಮನೆ ಬಾಗಿಲಲ್ಲೇ ಹೋಗಬೇಕು, ಇನ್ನು ನನಗೇ ಸಿಕ್ಕಬೇಕು. ನೋಡಿ, ನೀವು ಬದುಕಬೇಕು, ನಾನು ಬದುಕಬೇಕು. ಇವರು ಅರಣ್ಯ ಇಲಾಖೆಯವರು. ಈಗ ಇವ್ರನ್ನ ಹೋಗ್ಲದಲ್ಲ, ಅಲ್ಲಿಂದ ಬರ್ಲಿಕ್ಕೆ ಇವ್ರೇನು ವೆಹಿಕಲ್ ಉಂಟೇನ್ರಿ? ಬೆಳಿಗ್ಗೆ ಬರಬೇಕು, ಊಟ ಇಲ್ಲ, ತಿಂಡಿ ಇಲ್ಲ, ಕಾಫಿ ಇಲ್ಲ. ಇವ್ರ ಮೇಲೆ ಉಂಟಲ್ಲ, ಅವ್ರಿಗೆ ಜಾತ್ರೆ ಬಿಟ್ಟರೆ ಜನ ಯಾರು DF ಬಂದಾಗ ಇವ್ರು ತಪ್ಪಲ್ಲ ಸ್ವಾಮಿ. ಯಾಕೆ ಸುಮ್ಮನೆ ನೋಡಿ, ಅವರು ಟಿಫಿನ್ ನೋಡಿ ಏನು ಇಲ್ಲ ನೋಡಿ, ಇಷ್ಟ ತನಕ ಉಪವಾಸ. ಈಗ ನೋಡಿ ಇಷ್ಟ ತನಕ ಉಪವಾಸ. ಅವ್ರನ್ನ ಕೇಳೋರು ಯಾರ್ರಿ? ಮನುಷ್ಯರಿಗೆ ಹೋಗಿ ಸಂಬಳ ಸಿಕ್ಬೋದು, ಇಲ್ಲ ಅಂತ ಹೇಳಲ್ಲ. ಕಷ್ಟ ಯಾರಿಗಿಲ್ಲ ರೀ, ಪ್ರತಿಯೊಬ್ಬನಿಗೂ ಕಷ್ಟ ಉಂಟು. ಅದನ್ನು ಸುಮ್ಮನೆ ಉಂಟಲ್ಲ, ನನ್ನ ಜನ ಎಲ್ಲರೂ ಬಿಡಬೇಕು ಅಂತ ಹೇಳಿ ನಾನು ಇವ್ರಿಗೆ ಗದರಿಸೋದು, ಅವೆಲ್ಲ ತಪ್ಪು. ನೋಡಿ, ಮನುಷ್ಯ ಒಬ್ಬ ಅಧಿಕಾರಿಗಳದಾಗ್ಲಿ ನಿಮ್ದಾಗ್ಲಿ ಯಾವ್ದು ಏನೇ ಮಾಡ್ಬೇಕು, ನಿಮ್ಮ ಆತ್ಮವನ್ನು ನಾನು ಗೆಲ್ಬೇಕು. ಫೋರ್ಸ್ ಮಾಡಿ ರೌಡಿಸಮ್ ಮಾಡಿದಾಗ ಯಾವ ಕೆಲಸ ಆಗಲ್ಲ ಸರ್. ಇದು ಗ್ಯಾರಂಟಿ 100%. ಆತ್ಮವನ್ನು ಗೆದ್ರೆ ಯಾವ ಕೆಲಸವನ್ನು ಬೇಕಾದ್ರೂ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇದು ಗ್ಯಾರಂಟಿ 100%. ನಾನು ಮಾಡಿ ತೋರಿಸಿದ್ದೇನೆ, ಇನ್ನು ಮಾಡ್ತೀನಿ. ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು 4-5 ಸಲ ಮೆಂಬರ್ ಆಗಿದ್ದಾನೆ. ಈಗ ಉಂಟು ದಕ್ಷಿಣ ಕನ್ನಡ ಜಿಲ್ಲಾ ಮೈನಾರಿಟಿ ಅಲ್ಪಸಂಖ್ಯಾತರದ್ದು ಉಪಾಧ್ಯಕ್ಷ ಕಾಂಗ್ರೆಸ್ ಇಡೀ ಡಿಸ್ಟಿಕ್. ಇದು ಜೊತೆಗೆ ಅವರು ಗೈಡ್ ಆಗಿ ಕೂಡ ಹೋಗ್ತಾರೆ. ಯಾಕೆ ಹೇಳಿ, ಉದ್ಯೋಗ ಇದನ್ನು ನಾಚಿಕೆ ಕದಿಯುವುದಲ್ಲ, ಕೆಲಸ ಮಾಡಬೇಕು. ನಾವು ದುಡಿಬೇಕು, ನಾವು ತಿನ್ಬೇಕು, ನಮ್ಮ ಕಾಲಲ್ಲಿ ನಾವು ನಿಲ್ಬೇಕು. ಪ್ರಾಯ ನಿಮಗೆ? ಪ್ರಾಯ ನಂಗೆ 60. ನೋಡಿ, 60 ವರ್ಷ ಪ್ರಾಯದಲ್ಲಿ ಅವರು ಗೈಡ್ ಆಗೋ ಹೋಗ್ತಿದ್ದಾರೆ. ಎಷ್ಟೋ ಜನರಿ ಸ್ವಾಮಿ ಹೇಳ್ತಾರೆ ನೋಡಿ, ನಾನು ಕೊಚ್ಚೋದ್ರೆ ಇಲ್ಲಿ ಯಾರಿಗೂ ಇದೇ ಒಂದು ಕಟ್ಟೆ 18ನೇ ಖಾತೆ ಅಂತ ಒಂದು ಪಟ್ಟೆ ಇತ್ತು ಜಾಯಿಂಟ್. ಅದೊಂದು ಬಿಟ್ಟರೆ ಇವರಿಗೆ ಜಾಗ ಇರಲಿಲ್ಲ. ಸುಮಾರು ಈ ಪ್ರದೇಶದಲ್ಲಿ 65 ಜನರಿಗೆ ಅಕ್ರಮ ಸಕ್ರಮವನ್ನು ಮಾಡಿ ಭೂ ಒಡೆಯದನ್ನಾಗಿ ಮಾಡಿಕೊಟ್ಟಿದ್ದೀನಿ. ನಾನು ಪ್ರಯತ್ನ ಅಷ್ಟೇ. ಕೇಳಿದ್ರೆ ಎಷ್ಟೋ ಗಿರಿಜನರಿಗೆ 3-4 ಸತಿ ಮನೆ ರಿಪೇರಿ ಕೊಡಿಸಿದ್ದೀನಿ. ಕೇಳ್ತೇನೆ. ಆದರೆ ಜಾಸ್ತಿ ಉಪಕಾರ ಮಾಡಿರೋ ಉಂಟಲ್ಲ ಜನ, ಅದನ್ನು ನಮ್ಮನ್ನು ಕೂಡ ನಂಬುವುದಿಲ್ಲ. ಏನು, ಒಂದು ಸತಿ ನಿಮ್ಗೆ ಉಪಕಾರ ಆಗೋರಿಗೆ ನಿಮ್ಮ ಜೊತೆ ಇರ್ತಾರೆ, ನಾಳೆ ನಿಮ್ಗುಂಟಲ್ಲ ಅವನು ಎಂತ ಮಾಡಿದ ಅಂತಲೇ ಹೇಳೋರು ಇರೋದು. ಇದು 100% ಸತ್ಯ, ಸುಳ್ಳು ಹೇಳಿ. ಈಗ ಒಳ್ಳೆಯವರಿಗೆ ಕಾಲ ಇಲ್ಲ. ಇವತ್ತು ಭ್ರಷ್ಟಾಚಾರ, ಡೋಂಗಿ, ಟಕಾರಿ ಅಂತವರಿಗೆ ಮಾತ್ರ ಕಾಲ. ಈಗ ಇನ್ನೊಂದು, ರಸ್ತೆಗೆ ಒಂದ್ ಸ್ವಲ್ಪ ಇಲ್ಲ ಆಗ್ಲೇಬೇಕು ನೀವು ಹೇಳ್ತೀರ. ಜೊತೆಗೆ ನೋಡಿ, ಈಗ ಇಲ್ಲಿ ಒಂದ್ ಸ್ವಲ್ಪ ಇಂಟರ್ಲಾಕ್ ಕಾಣ್ಬೇಕಿಲ್ಲ, ಅದು ಹಾಕ್ಲಿಕ್ಕೆ ಅವರೆಲ್ಲ ನೋಡಿ ಹೋಗಿದ್ದಾರೆ. ಎಲ್ಲ ನೋಡಿದ್ದಾರೆ, ನನಗೆ ಅದು ಅನಿಸ್ತು. ಇಲ್ಲ ಮಾಡಿದ್ದಾರೆ, ಕಲೆಕ್ಷನ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಇಂಟರ್ಲಾಕ್ ಇಲ್ಲಿ ಅದನ್ನೆಲ್ಲ ಮಾಡ್ತಿದ್ದಾರೆ. ಬಾತ್ರೂಮ್ ಟಾಯ್ಲೆಟ್ ರೂಮ್ ಕ್ಲೀನ್ ಇದೆ, ಅದನ್ನು ಮಾಡ್ತಾರೆ. ಬಾತ್ರೂಮ್ ಟಾಯ್ಲೆಟ್ ರೂಮ್ ಚೆನ್ನಾಗಿದೆ. ಇನ್ನೂ ಒಂದು 2 ನಾವು ಬೇಡಿಕೆ ಇಟ್ಟಿದ್ದೀವಿ, ಇದನ್ನು ಸ್ವಲ್ಪ ಅಗಲ ಮಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಕೇಳ್ತೇವೆ. ಇವರು ನೋಡಿ, ಈಗ ಇಂಥ ಬಿಸಿಲುಂಟು, ಇಲ್ಲಿ ಜಿಬ್ಬರಿ ಮಾಡಿ ಅವರು ಸ್ವಾರ್ಥ ಅಲ್ಲ, ಅದೆಲ್ಲ ಮಾಡಬಾರ್ದು. ಇಲ್ಲ, ಅದನ್ನ ಸಾರ್ಟ್ ಔಟ್ ಮಾಡ್ಬೋದು. ಏನಾಗುತ್ತೆ, ಇನ್ನೊಂದು 2-3 ಹೊಸ ಜಾಗಗಳು ಈಗ ಆಗ್ತದೋ ಹೋಗ್ತದೋ ಗೊತ್ತಿಲ್ಲ. ಬಂಗಾರ ಬೆಳಿಗ್ಗೆ ಪೀಕ್ ನಾನು ಇವ್ರ ಕಂಡ್ರ ಹತ್ರ ಮಾತಾಡಿ ಎಲ್ಲ ಬಂದಿದೆ. ಇಲ್ಲಿ ಬಂದಾಗ ಅಷ್ಟಾಯ್ತು. ಈಗ ಮೊದಲು ಏನ್ ಮಾಡ್ತೀವಿ, ಈ ಜಾಗದಲ್ಲಿ ಏನು ಯಾರೋ ಮನುಷ್ಯರು ಬರ್ತಿದ್ದ, ನಾವೆಲ್ಲ ಈ ಹಿಂದಿನ ಕಾಲದಲ್ಲಿ ಹಿಂದಿನ ಜನಾಂಗದವರು ಉಂಟಲ್ಲ, ದನ ಮೇಯಿಸುವ ಜಾಗ. ಈಗ ನಾವು ಏನ್ ಮಾಡ್ತಿದ್ದೇವೆ, ಜನಗಳನ್ನ ಮೇಯಿಸ್ತಾ ಇದ್ದೇವೆ. ಜನಗಳನ್ನು ಬಿಟ್ಟು ಜನ ಮೇಯಿಸ್ತಾ ಇದ್ದೇವೆ. ಆವಾಗ ಧರ್ಮ ಕೊಟ್ಟಲ್ಲ, ಸಗಣಿ ನೋಡ್ಬೇಕಿತ್ತು. ಇವತ್ತು ನಾವು ಜನಗಳನ್ನ ಮೇಯಿಸಿ ರೊಕ್ಕ ತಗೊಳ್ತಾ ಇದ್ದೇವೆ.
ನೋಡಿ, ನೇತ್ರಾವತಿ ಆಲ್ಮೋಸ್ಟ್ ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟು. ಇದು ಬೇಸ್ ಕ್ಯಾಂಪು, ಚೆಕ್ ಪೋಸ್ಟ್ ಇಲ್ಲೇ ಇರೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಲ್ಲಿ ಆಗಬೇಕಾಗಿರೋದು ಒಂದು ಪಾರ್ಕಿಂಗಿಗೆ ಇಂಟರ್ಲಾಕ್ ಪ್ರೊಬೆಬ್ಲಿ ಇಲ್ಲಿ ಬೇಕಾಗುತ್ತೆ. ಸಾಧ್ಯ ಆಯಿತು ಅಂದರೆ ಒಂದು 10 ಕೂತ್ಕೊಳ್ಳೋಕೆ ಒಂದು ಬೆಂಚ್ಗಳು ಬೇಕಾಗುತ್ತೆ. ಯಾಕಂದ್ರೆ ಟ್ರೆಕ್ಕಿಂಗ್ ಮುಗಿಸಿ ಬಂದವರಿಗೆ ಸುಮ್ಮನೆ ಹೋಗೋದು ಸರಿ ಆಗಲ್ಲ, ಇಲ್ಲಿ ಬೇಕಾಗುತ್ತೆ. ನನಗೆ ನೀವು ಕೇಳಿದ್ರೆ ಒಪಿನಿಯನ್ನು, ಈ ಜಾಗದಲ್ಲಿ ಅದು ಹೇಗೆ ಮಾಡಿದ್ದಾರೆ ಅನ್ನೋದೇ ಆಶ್ಚರ್ಯ. ಚೆಕ್ ಪಾಯಿಂಟ್ ಇಲ್ಲಿಂದ ಒಂದೊಂದೂವರೆ ಕಿಲೋಮೀಟ್ರ್ ಹಿಂದೆ ಕುರ್ಚರ್ ಅಂತ ಒಂದು ಸ್ಪಾಟ್ ಇದೆ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ ಜಾಗದಲ್ಲಿ ಮಾಡೋಕ್ಕೆ ಐಡಿಯಲಿ ಸೆಟ್ಟಿಂಗ್ ಮಾಡೋವಂಥದ್ದು ಸೂಪರ್ ಆಗಿರ್ತಿತ್ತು ಚೆಕ್ ಪೋಸ್ಟಿಗೆ. ಆಮೇಲೆ ಇಲ್ಲಿ ಕಾಣ್ತಾ ಉಂಟು, ಯೂಶ್ವಲಿ ಹೇಳ್ತಾರೆ ಮನೆ ಪಕ್ಕ ಮರ ಇರಬಾರ್ದು, ಮಳೆಗಾಲದಲ್ಲಿ ಮರ ಬೀಳುತ್ತೆ ಮಾಡುತ್ತೆ ಅಂತೇಳಿ. ಇವರೆಲ್ಲ ಹೇಗಿರೋದೇ ನಂಗೆ ಆಶ್ಚರ್ಯ. ಇಲ್ಲೇ ಪಕ್ಕದಲ್ಲಿ ಮರ ಇದೆ ಎಷ್ಟು ದೊಡ್ಡದು, ಯಾವತ್ತು ಬೇಕಾದ್ರೆ ಬೀಳ್ಬೋದು, ಒಂದು ಗೆಲ್ ಬಿದ್ದರೂ ಸೇಫ್ಟಿ ಇಲ್ಲೂ ಇಲ್ಲ. ನಾವು ಹೇಗೆ ರೋಡಲ್ಲಿ ನೋಡಿದ್ವಿ ಸೇಫ್ಟಿ ಇಲ್ಲ ಅಂತೇಳ್ಬಿಟ್ಟು ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಲಿಟ್ರಲಿ ಆರ್ ವಿ ಕ್ಯಾನ್ ಸಿ ಅನ್ಅಫಿಷಿಯಲಿ ನಂಬರ್ 1 ಟೂರಿಸಂ ಸ್ಪಾಟ್ ಅಂತ ಹೇಳ್ಬೋದು ನೇತ್ರಾವತಿ. ಪಾಪ ಇಂಥದ್ರಲ್ಲಿ ಕಷ್ಟಪಟ್ಟು ಇವರೆಲ್ಲ ಇಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಇದು ಖೇದದ ವಿಷಯನೇ ಇದು. ಆಮೇಲೆ ಇಲ್ಲಿ ನೋಡಿ ಒಳಗಡೆ, ನಾನು ಅದೇ ನೋಡಿದೆ, ಒಂದು ಬೆಡ್ ಇದೆ, ಆಲ್ಮೋಸ್ಟು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ. ಕೋಲ್ಡ್ ವಾಟರ್ ಇದೆ, ಹಾಟ್ ವಾಟರ್ ಇದೆ, ನಾರ್ಮಲ್ ವಾಟರು ಇದೆ. ಆಮೇಲೆ ದಯವಿಟ್ಟು ಇಲ್ಲಿ ಆಮೇಲೆ ಟಿಫಿನ್ ಬಾಕ್ಸ್ ತೊಗೊಂಬಂದ್ರು ಅಂದರೆ ತುಂಬ ಫಾಗ್ ಇರೋ ಜಾಗನೇ, ಫಾಗಿಗೋಸ್ಕರನೇ ಜನ ಬರ್ತಾರೆ ರಾಜ್ಯದಿಂದ ಇಲ್ಲಿಗೆ. ಅಂಥದ್ರಲ್ಲಿ ಇವ್ರದ್ದು ಪಾಯಿಂಟ್ ಆಫ್ ವ್ಯೂ ನಾನು ನೋಡಿದಾಗ ತಣ್ಣಗಾಗುತ್ತೆ ಟಿಫಿನ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಅಂತೇಳಿ. ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದನ್ನೊಂದು ಪರಿಗಣನೆ ತೊಗೋಬೋದು. ಸರ್ಕಾರ ದಯವಿಟ್ಟು ಇದನ್ನೊಂದು ಗಮನಿಸಿ. ಇದು ದಿನಕ್ಕೆ 300 ಜನ ಬರುವಂಥ ನೇತ್ರಾವತಿಗೆ 300 ಜನ ಬರ್ತಾರೆ ಇಲ್ಲಿ, ಬರಲ್ಲ ಅಂತಲ್ಲ. ಪ್ರೊಬೆಬ್ಲಿ ಮೆನ್ ಆ್ಯಂಡ್ ವಿಮೆನ್ ಅಲ್ಲ ಇದು, ಅಥವಾ ಕಾಮನ್ ವಾಶ್ರೂಮು. ಆಮೇಲೆ ಇದರಲ್ಲಿ ಐಸಿಂಗ್ ಆನ್ ಕೇಕ್ ಅಂತ ಹೇಳಿದ್ರೆ ವಾಶ್ರೂಮ್ ತುಂಬ ಕ್ಲೀನ್ ಇದೆ. ನಾನು ಬಂದಾಗಲೇ ಇದನ್ನು ಗಮನಿಸಿದ್ದೆ, ವಾಶ್ರೂಮ್ ಕ್ಲೀನ್ ಇದೆ, ನೀರಿನ ಫ್ಲೋ ಕೂಡ ಕನ್ಸಿಸ್ಟೆಂಟ್ ಆಗಿದೆ. ಈಗ ಹೇಳ್ಬೋದು ಮಲೆನಾಡಲ್ಲಿ ನೀರು ಇರ್ಬೋದು, ಜಲ ಇರ್ಬೋದು, ಬಟ್ ನೀರಿನ ಫ್ಲೋ ಅಂತ ಕನ್ಸಿಸ್ಟೆಂಟ್ ಆಗಿದೆ. ವಾಶ್ ಬೇಸಿನಿಂದ ಹಿಡಿದು ವಾಶ್ ಬೇಸಿನ್ ಮತ್ತು ಜೊತೆಗೆ ಎರಡೂ ಕೂಡ ಟಾಯ್ಲೆಟ್ ರೂಮ್ ತುಂಬ ಕ್ಲೀನ್ ಆಗಿದೆ. ಇದು ಒಂದು ಪ್ಲಸ್ ಪಾಯಿಂಟ್ ಈ ಜಾಗದ್ದು. ಸರ್, ಈಗ ಬೇರೆ ಕಡೆ ಇದನ್ನು ಕನ್ಫರ್ಮ್ ಮಾಡೋಕೆ ಹೋದರೆ ಬೇರೆ ಜಾಗದಲ್ಲಿ ಈ ಥರ ಎಲ್ಲರ ವ್ಯವಸ್ಥೆ ಇದೆ ಸರ್ ಈಗ? ಅಂದರೆ ಬಾತ್ರೂಮು, ಈ ಕೆಲವು ಪಾರ್ಕಿಂಗ್ ವ್ಯವಸ್ಥೆಗಳು ಎಲ್ಲ ಕಡೆ ಇದೆಯಾ? ನೀವು ಕೇಳ್ತಿರೋದು ಕ್ಲೀನ್ ಇದೆ ಅಂತ? ಹೌದಾ? ಅಲ್ಲ, ಈ ಥರ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕಡೆ ಇದೆಯಾ? ಜಾಗದಲ್ಲಿ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಕೆಲವೊಂದು ಜಾಗದಲ್ಲಿ ಇಲ್ಲ ಅಂಥದ್ದು. ಸೊ ನಾನು ಗಮನಿಸಿದಾಗೆ ನೇತ್ರಾವತಿ ಇದು ಬೆಟ್ಟ ಎಷ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ಟಾಯ್ಲೆಟ್ ರೂಮ್ ಇದೆ. ಅದಂತೂ ನಾನು ಡೆಫಿನೆಟ್ಲಿ ಸರ್ಟಿಫೈ ಮಾಡ್ತೀನಿ, ರೇಟಿಂಗ್ ಮಾಡ್ತೀನಿ. ಆದರೆ ಜಾಗ ಅಷ್ಟು ಸರಿ ಇಲ್ಲ ಇದು. ಇಲ್ಲಿ ಇವ್ರು ಇಟ್ಕೊಂಡಿದ್ದಾರೆ, ಮಾಡಿದ್ದಾರೆ. ನಾನು ಮೊನ್ನೆ ನಿಮ್ಮದು ರಿಯಾಲಿಟಿ ನೋಡಿದಾಗ ನಾನು ಫಸ್ಟ್ ಗಮನಿಸಿದ್ದೆ ಬಿಲ್ಡಿಂಗು. ಆ ಬಿಲ್ಡಿಂಗ್ ಅಪೀಲಿಂಗ್ ಕಾಣ್ತಿರ್ಲಿಲ್ಲ. ಸೊ ನನಗೆ ಅನಿಸ್ತು ನೇತ್ರಾವತಿ ಅಂತ ಹೈ ಪ್ರೊಫೈಲ್ ಜಾಗಕ್ಕೆ ಹೋಗಬೇಕಾದ್ರೆ ಹೇಗಿರಬೇಕು, ಕದರು ಚೆಕ್ ಪೋಸ್ಟಿಂದ ಹೇಗಿರಬೇಕು, ಅಥವಾ ಲೊಕೇಶನ್ ಹೇಗಿರಬೇಕು. ಆಮೇಲೆ ಅಟ್ಲೀಸ್ಟ್ ಮಾಡಿದಾಗ ಅಥವಾ ಬೇರೆ ಜಾಗದಲ್ಲೇ ಮಾಡ್ತೀರಿ ಅಂತ ಕನ್ಸಿಡರೇಷನ್ ಇಟ್ಕೊಂಡ್ರೂ ಕೂಡ ಒಂದು ಕೆಫೆಟೇರಿಯಾ ಮಾಡೋದು ತುಂಬ ಸೂಕ್ತ. ಯಾಕಂದರೆ ಒಂದು 10 ಬೆಂಚಸ್ ಹಾಕ್ಬಿಟ್ಟಲ್ಲಿ ಒಂದು ಜನ ಬಂದು ಕೂತ್ಕೊಳ್ತಾರೆ ಮಾಡ್ತಾರೆ ಅಂತ ಹೇಳಿದಾಗ ಸರ್ಕಾರದ ವತಿಯಿಂದ ಯಾರಿಗಾರು ಒಬ್ರು ಟೆಂಡರ್ ಹಾಕಿಬಿಟ್ಟು ಅದನ್ನು ಮಾಡ್ಬೋದು. ಕೆಫೆಟೇರಿಯಾನ ಅಲ್ಲಿಗೆ ಶಿಫ್ಟ್ ಮಾಡಿಕೊಟ್ಟು ಯಾರಾದೊಬ್ರು ವಯಸ್ಸರಿಗೆ ಅಫ್ಕೋರ್ಸ್ ಲೈಕ್ ಒಂದು 6 ತಿಂಗಳು ಬಿಸ್ನೆಸ್ ನಡೆಯುತ್ತೆ. ಜೂನ್ 1ಕ್ಕೆ ಬೂಮ್ ಆಯಿತು ಅಂತ ಹೇಳಿದ್ರೆ ಜುಲೈಗೆ ಅದು ಪ್ರೈಮಿಗೆ ಹೊರಟೋಗುತ್ತೆ. ಆಗಸ್ಟ್ ಸೆಪ್ಟೆಂಬರು ಬರ್ತಾ ಸ್ವಲ್ಪ ಡಿಕ್ಲೈನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬೀಚಸ್ಗಳು ಓಪನ್ ಆಗುತ್ತೆ, ಉಡುಪಿ ಮಂಗಳೂರು ಬೀಚಸ್ ಓಪನ್ ಆಗುತ್ತೆ, ದೂದ್ ಸಾಗರ್ ಓಪನ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನರಸಿಂಹ ಪರ್ವತ ಮತ್ತು ಕುಮಾರ ಪರ್ವತ ಓಪನ್ ಆಗುತ್ತೆ. ಅದು ಓಪನ್ ಆದಾಗ ಇಲ್ಲಿ ಡಿಕ್ಲೈನ್ ಆಗುತ್ತೆ. ಆಮೇಲೆ ಎಲ್ಲರೂ ಒಂದು ತಪ್ಪು ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ನೇತ್ರಾವತಿ ಅಂತ ಹೇಳಿದ್ರೆ 300 ಜನ ಬರ್ತಾರೆ, ಸಿಕ್ಕಾಪಟ್ಟೆ ಜನ ನುಗ್ತಾರೆ, ಮಾಡ್ತಾರೆ ದಂಧೆ ಅಂತ ಹೇಳ್ಬಿಟ್ಟು. ಅಲ್ಲ, ಸೆಪ್ಟೆಂಬರ್ ನಂತರ ಇಲ್ಲಿ ಜನ ಬರೋ ಡ್ರಾಪ್ ಆಗುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ 160-170 ಎವರೇಜ್ ಇರುತ್ತೆ. ಆಮೇಲೆ ಜಾನ್ವರಿ 1ರಿಂದ ಹಿಡಿದು ಜೂನ್ವರೆಗೂ ಕಷ್ಟ ಉಂಟು ನಡ್ಸ್ಕೊಂಡು ಹೋಗೋದು. ಸೊ ಕೆಫೆಟೇರಿಯಾ ಮಾಡುವಾಗ ಆ ಪಾಯಿಂಟು ಇಟ್ಕೊಬೇಕಾಗುತ್ತೆ. ಸೊ ಒಂದು ಒಳ್ಳೆ ಜಾಗದಲ್ಲೇ ಇದನ್ನು ಶಿಫ್ಟ್ ಮಾಡೋದು DFO ಸಾಹೇಬ್ರು ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ದಯವಿಟ್ಟು ಇದನ್ನು ಇನ್ನೊಂದ್ಸಲ ರೀಥಿಂಕ್ ಮಾಡಿ. ಕೈಂಡ್ಲಿ ವಾಟ್ ಎವರ್ ಯು ವಿಲ್ ಡೂ, ಇಟ್ ಹ್ಯಾಸ್ ಟು ಬಿ ಡನ್ ಟು ಮೇಂಟೈನ್ ನೇತ್ರಾವತಿಸ್ ಹೈ ಪ್ರೊಫೈಲ್ ಇಮೇಜ್ ಆರ್ ಗುಡ್ ವಿಲ್. ಸ್ವಲ್ಪ ಲಾರ್ಜ್ ಆಗಿ ಥಿಂಕ್ ಮಾಡೋಣ. ಒಂದು ಒಳ್ಳೆ ಎಕ್ಸ್ಪೆನ್ಸಿವ್ ಆಗಿರ್ಬೋದು ಅಥವಾ ಎಕ್ಸ್ಪ್ಯಾಂಡ್ ಮಾಡಿಕೊಂಡೇ ಮಾಡುವಂಥದ್ದು ಪ್ರಾಜೆಕ್ಟ್ ಇರ್ಬೋದು. ದಯವಿಟ್ಟು ಇದನ್ನು ಅಂತ ನಾವು ಕನ್ಸಿಡರೇಷನ್ ಮಾಡೋಣ. ಇನ್ನೊಂದು ಏನಂತ ಹೇಳಿದರೆ, ಈಗ ಕೆಲವೊಂದು ಪ್ರವಾಸಕ್ಕೆ ಬಂದಾಗ ಈಗ ಅಂದರೆ ನೇತ್ರಾವತಿ ಆಗಲಿ, ಕುದುರೆಮುಖ ಪೀಕ್ಗಳಾಗಲಿ, ಅಲ್ಲಿ ಅರಣ್ಯ ಇಲಾಖೆಯಿಂದ ಏನು ಸ್ಪೆಷಾಲಿಟಿ ಕೊಟ್ಟಿದ್ದಾರೆ ಸರ್? ಈಗ ಏನಾದರೂ ತುರ್ತು ಸಂದರ್ಭದಲ್ಲಿ ಏನಾದರೂ ಆಗಬಾರ್ದು, ಕೆಲವೊಂದು ಸಂದರ್ಭದಲ್ಲಿ ಕೆಲವು ವರ್ಷಗಳ ಹಿಂದೆ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಕೆಲವೊಂದು ಇದಾಗಿತ್ತು. ಬಟ್ ಅದಕ್ಕೇನಾದರೂ ತುರ್ತಾಗಿ ಏನಾದರೂ ಇಲ್ಲಿ ವ್ಯವಸ್ಥೆ ಕೊಡೋ ಇದೆಯಾ ಸರ್? ಇಲ್ಲಿ ನಾನು ಯಾವತ್ತು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋ ಮನುಷ್ಯ. ಸದ್ಯಕ್ಕೂ ಇಲ್ಲಿ ಕಾಣಿಸ್ತಾ ಇಲ್ಲ. ಒಂದು ಸ್ಟ್ರೆಚರ್ ಇದೆ, ಇಲ್ಲಿ ಇದೆ ಸ್ಟ್ರೆಚರ್ ಇದೆ. ಸೊ ಒಂದು ಸ್ಟ್ರೆಚರ್ ಇಟ್ಕೊಂಡು ಏನು ಮಾಡೋಕ್ಕಲ್ಲ. ಆಮೇಲೆ ಇನ್ನೊಂದು ಲೈಕ್ ಎರಡು ಸ್ಟ್ರೆಚರ್ ಇದೆ.
ಇನ್ನೊಂದು ಏನಂದರೆ 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಅಂತ ಹೇಳ್ಬಿಟ್ಟು ನಾವೊಂದು ಪಾಯಿಂಟ್ ಆಫ್ ವ್ಯೂಯಲ್ಲಿ ಇಟ್ಕೊಂಡಾಗ ತುಂಬ ಕಷ್ಟ 4 ಕಿಲೋಮೀಟರ್ ಹೋಗಿ ಬರೋದು ಅಂತ ಹೇಳ್ಬಿಟ್ಟು ಅಂತೇಳಿ. ಆ್ಯಂಡ್ ಟಚ್ ವುಡ್ ಯಾರಿಗೂ ಆಗೋದು ಬೇಡ. ಲೈಕ್ ಕಾರ್ಡಿಯಾಕ್ ಅರೆಸ್ಟು ಅದು ಯಾವತ್ತು ನಮ್ಮ ಕೈಯಲ್ಲೂ ಇಲ್ಲ. ಸೊ ಇವನ್ ಪ್ರೊಬಬ್ಲಿ ಆನ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಇವನ್ ಡಾಕ್ಟರ್ಸ್ ಕಾಂಟ್ ಸೇವ್ ಸ್ಟ್ರೈಟ್ ಅವೇ ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು. ಸೊ ಅಂಥದ್ರಲ್ಲಿ ಆದಾಗ ನಾವೇನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ ಆಗುತ್ತೆ. ಅದಕ್ಕೆ ಯಾರೂ ಹೊಣೆ ಅಲ್ಲ, ಸರ್ಕಾರನೂ ಹೊಣೆ ಅಲ್ಲ, ಅರಣ್ಯ ಇಲಾಖೆನೂ ಹೊಣೆ ಆಗಲ್ಲ. ಹಾಗಂತ ಹೇಳ್ಬಿಟ್ಟು ನಾವು ಸ್ಟ್ರೆಚರ್ ಇಲ್ಲಿದ್ದರೂ ಕೂಡ ತೊಗೊಂಡೋಗ್ಬೋದು. ಮತ್ತು ಪುನಃ ಇನ್ನೊಂದು ಗೈಡ್ ಹೋಗಬೇಕಾಗುತ್ತೆ, ಮೇಲೆ ಹೋಗ್ಬೇಕಾಗುತ್ತೆ ಅಂತೇಳಿ. ಸೊ ಇನ್ನೊಂದು ಸಲ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬ್ಯಾಕಪ್, ಒಂದು ಗೈಡ್ ಇಟ್ಕೊಳ್ಳೋದು ಸೂಕ್ತ ಆ ಥರ ಇನ್ಸಿಡೆಂಟ್ಸ್ಗಳಾದಾಗ ಅಂತ ಹೇಳ್ಬಿಟ್ಟು ಅಂತೇಳಿ. ಹಿಂದಿನ ಇನ್ಸಿಡೆಂಟ್ ಆದಾಗ ಕಾರ್ಡಿಯಾಕ್ ಅರೆಸ್ಟ್ ಅದು ಇನ್ಸಿಡೆಂಟ್ ಆದಾಗ ಆಕ್ಸೆಸಿಬಿಲಿಟಿ ತುಂಬ ಕಷ್ಟ ಆಗಿತ್ತು, ಮಾಡ್ಬೋದು. ಬಟ್ ಈಗ ಏನು ಮಾಡ್ಕೊಂಡಿದ್ದಾರೆ, ವಾಕಿ ಟಾಕಿ ಸಿಸ್ಟಮ್ ಇದೆ. ಆಲ್ಮೋಸ್ಟ್ ಮೊನ್ನೆ June 1 ಓಪನ್ ಆದಲ್ಲಿಂದನೇ ಹಿಡಿದು. ಸೊ ಫಸ್ಟ್ ಟೈಮ್ ಯಾರು ಹೋಗಿರ್ತಾರೆ ಮೇಲ್ಗಡೆಗೆ ಅವ್ರ ಹತ್ರ ಇರುತ್ತೆ. ಸೊ ಲಾಸ್ಟ್ವರೆಗೆ ಇಲ್ಲಿ ಕೂಡ ಅದು ಡೈರೆಕ್ಟ್ ಆಕ್ಸೆಸಿಬಿಲಿಟಿ ಇದೆ. ಇಲ್ಲಿ ಯಾರು ಕೂತ್ಕೊಂಡಿರ್ತಾರೆ ಅವ್ರಿಗೆ ಆಕ್ಸೆಸಿಬಿಲಿಟಿ, ಏನೇ ಒಂದು ನ್ಯಾಚುರಲ್ ಹೆಜಾರ್ಡಸ್ ಇನ್ಸಿಡೆಂಟ್ಸ್ ಆದರೂ ಕೂಡ ರಿಪೋರ್ಟ್ ಮಾಡುವಂಥ ಸಿಸ್ಟಮ್ ಈಗಂತೂ ಇದೆ ಇಲ್ಲಿ. ಸೊ once again I would like to say, or my sincere and honest request to DFO or for Karnataka government precisely. So ಜಾಗದಲ್ಲಿ ನಾವು ನೇತ್ರಾವತಿ ಅಂತ ಹೇಳಿ ಇಟ್ಕೊಂಡಾಗ we need to reanalyze and rethink about what we are possessing right now facility ಅಂತ ಹೇಳ್ಬಿಟ್ಟು. of course like ಟಾಯ್ಲೆಟ್ ರೂಮ್ ಸೂಪರ್ ಆಗಿದೆ, ಎರಡು ಮಾತೇ ಇಲ್ಲ. ರಿಗಾರ್ಡಿಂಗ್ ಚೆಕ್ ಪೋಸ್ಟು ಅಥವಾ ಒಂದು ಕೆಫೆಟೇರಿಯಾ ಬೇಕಾಗ್ಬೋದು ಜನಕ್ಕೆ ಬಂದಾಗ ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು, ಅದು ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ಆಗುತ್ತೆ. ಕೂತ್ಕೊಂಡಾಗ ಒಂದು ರಿಲ್ಯಾಕ್ಸ್ ಆಗ್ಲಿಕ್ಕೆ ಮಾಡಿ. ನಾನು ಅವಾಗಿಂದ ಗಮನಿಸಿದೆ, ಒಂದು 7-8 ಜನ ಬಂದರೂ ಹೋದ್ರು, ತನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಅವ್ರು ತಿರುಗಿ ಹೋಗ್ಬಿಡ್ತಾರೆ. ಸೊ ಕೆಫೆಟೇರಿಯಾದಲ್ಲಿ ಪ್ರಾಬಬ್ಲಿ ಏನು ಮಾಡ್ಬೋದು, ನಾವು ಬಿಲ್ಡ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನೀವೇ ಡಿಪಾರ್ಟ್ಮೆಂಟು ಅರಣ್ಯ ಇಲಾಖೆ ಕಾಡು ಉಳಿಸ್ಬೇಕು ಬೆಳೆಸಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ನೀವು ಅಲ್ಲಿ ಬೇಕಂತ ಹೇಳಿದ್ರೆ ನಿಮ್ಮ ಪ್ರಾಜೆಕ್ಟ್ ಇಟ್ಕೊಬೋದು, ಬೇರೆ ಬೇರೆ ಜಾಗಗಳದ್ದು ಹೈಲೈಟ್ ಮಾಡ್ಕೊಬೋದು. ಈ ಥರ ಉಂಟು. ಅದು ಅಟ್ಲೀಸ್ಟ್ ಒಂದು 4-5 ಸ್ಲಾಗನ್ಸ್ ಇಡ್ಬೋದು. ಲೈಕ್ ನೀವು ರಾಜ್ಯ ಸರ್ಕಾರದ್ದು ಸ್ಕೂಲ್ಗಳಲ್ಲಿರ್ಬೋದು, ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲೇ ಇರುತ್ತೆ, ಹಸಿರೇ ಉಸಿರು ನಾಡು, ಅದು ತಾಯಿಯ ಮೊದಲ ದೇವರು, ಏನೇನೋ ಸ್ಲೋಗನ್ ಬರೆದಿರ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕಾಂಪೌಂಡ್ ಮೇಲೂ ಬರೆದಿರ್ತಾರೆ. ಸೊ ಸಮಥಿಂಗ್ ಲೈಕ್ ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್. ಕನ್ನಡ ನೀವು ಉಳಿಸ್ಬೇಕು ಬೆಳೆಸಬೇಕು ಪ್ರೊಜೆಕ್ಷನ್ ಮಾಡಬೇಕು ಅಂದರೆ ಅದು ಒಂದು ಪಾಯಿಂಟ್. ಹೌದು, ನಿಮ್ಮದೇ ಕೆಫೆಟೇರಿಯಾದಲ್ಲಿ ಒಂದು ಜಾಗದಲ್ಲಿ ಇದನ್ನೆಲ್ಲ ಒಂದು 4-5 ಸ್ಲೋಗನ್ ಹಾಕ್ಬೋದು. ಬೇಕಾದರೆ ಕನ್ನಡ ಧ್ವಜನೇ ಹಾಕ್ಬೋದಲ್ವಾ. ಹಾಕೋದ್ರಿಂದ 4 ನೇತ್ರಾವತಿ ಅಂತ ಜಾಗಕ್ಕೆ ತುಂಬ ನಾರ್ತ್ ಇಂಡಿಯನ್ಸು ಬರ್ತಾರೆ. ಅದು ಅವ್ರು ಅಲ್ಲಿ ಹೋಗೊಂದು ಫೋಟೋ ಹೊಡೆಯೋಂಗಿರ್ಬೋದು, ಸೆಲ್ಫಿ ಪಾಯಿಂಟ್ ಮಾಡ್ಬೋದು, ಫೋಟೋ ಹೊಡ್ಸ್ಕೊಬೋದು. ಅವಾಗ ಎಲ್ಲೊಂದು ಕಡೆ ನಾಡು ನುಡಿನ ನಾವು ಸಂರಕ್ಷಣೆ ಮಾಡಿದಾಗೂ ಆಗುತ್ತೆ, ಅದನ್ನು ಬೆಳೆಸಿದಾಗೂ ಆಗುತ್ತೆ. ಸೊ ಇದನ್ನು ಕನ್ಸಿಡರ್ ಇಟ್ಕೊಂಡು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಹಾನೆಸ್ಟ್ ಒಪಿನಿಯನ್ನು, ಈ ಜಾಗ ಸೂಕ್ತ ಅಲ್ಲ. ಇವರೆಲ್ಲ ಎಷ್ಟು 1.5 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ರೆ ನೀವು ಇಲ್ಲಿಗೆ? 1.5-2 ಕಿಲೋಮೀಟರ್ ನಡ್ಕೊಂಬರೋದು, 3 ಕಿಲೋಮೀಟರ್ ನಡ್ಕೊಂಬರೋದು ನನ್ನ ಪ್ರಕಾರ ಇವರಿಗೆ ಒಂದು ಟ್ರೆಕ್ಕಿಂಗ್ ಇದು, ಡೈಲಿ ಟ್ರೆಕ್ಕಿಂಗ್ ಇದ್ದಾಗೆ. ಕುಚ್ಚರ್ಗುಡ ಅಲ್ಲಿ ಮುಂದೆ ಇರೋವಂಥ ಸ್ಪಾಟಲ್ಲೇ ಅದನ್ನು ಶಿಫ್ಟ್ ಮಾಡ್ಬೋದು ನನ್ನ ಪ್ರಕಾರ ಕೇಳಿದ್ರೆ. ಇನ್ನೂ ಒಂದು ಸಲ ಇದನ್ನು ಯೋಚನೆ ಮಾಡಿ. ಮಿಕ್ಕಿದ್ದು ನಾವೀಗ ಮುಂದೆ ಹೇಗೂ ಹೋಗೋರಿದ್ದೀವಿ, ಕುದುರೆಮುಖ ಇರ್ಬೋದು, ಕುರೆಂಜಲ್ ಆ ಭಾಗಕ್ಕೆ ಹೋಗೋರಿದ್ದೀವಿ. ಸೊ ವಿ ವಿಲ್ ಜಸ್ಟ್ ಮೂವ್ ಅಹೆಡ್. ಥ್ಯಾಂಕ್ ಯು. ಸರ್, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕುದುರೆಮುಖ ಇದು ನೇತ್ರಾವತಿ ಪೀಕಲ್ಲಿ ಇದ್ದೀರಿ ಸರ್? 3 ವರ್ಷದಿಂದ. ಎಷ್ಟು ಜನ ಸಂಖ್ಯೆಯಲ್ಲಿ ಬರ್ತಾರೆ ಸರ್ ಇಲ್ಲಿ? ಇಲ್ಲಿ ದಿನಕ್ಕೆ 300 ಜನ, ವೀಕೆಂಡಲ್ಲಿ 300 ಜನ ಬರ್ತಾರೆ, ಬಾಕಿ ಡೇಯಲ್ಲಿ ಕಮ್ಮಿ ಇರ್ತದೆ. ಈಗ ಇಲ್ಲಿಂದ ನಿಮಗೆ ಈ ಪಾಯಿಂಟಿಂದ ನೇತ್ರಾವತಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 5 ಕಿಲೋಮೀಟರ್. 5 ಕಿಲೋಮೀಟರ್. ಈಗ ನೀವು ಪ್ರವಾಸಕ್ಕೆ ನೀವು ಕರ್ಕೊಂಡು ಹೋಗ್ತಿರಲ್ಲ ಈ ನೇತ್ರಾವತಿ ಪೀಕ್ ತೋರಿಸ್ಲಿಕ್ಕೆ, ಅವ್ರು ಏನು ಹೇಳ್ತಾರೆ? ಅಂದರೆ ಒಳ್ಳೆ ಪ್ಲೇಸ್ ಇದು, ಕರ್ಕೊಂಬಂದಿದ್ರಿ ಅಂದರೆ ಪ್ರವಾಸಕ್ಕೆ ಬಂದವರು ನಾವು ಚೆನ್ನಾಗಿದ್ರೆ ಅವರು ಖುಷಿಯಾಗಿರ್ತಾರೆ ಸರ್. ಅಂದರೆ ನಾವೆಲ್ಲ ಇಲ್ಲಿ ಮಾಹಿತಿ ಎಲ್ಲ ಹೇಳ್ತೀವಲ್ಲ, ಇಷ್ಟು ಕಿಲೋಮೀಟರ್ ಇದೆ ಇಲ್ಲಿ ಪ್ಲೇಸ್ ಎಲ್ಲ, ಬೇರೆ ಕಡೆ ಟ್ರೆಕ್ಕಿಂಗ್ ಇದೆಲ್ಲ ಪ್ಲೇಸ್ ತೋರಿಸ್ತೀವಿ, ನಮಗೆ ಕಾಣುತ್ತಲ್ಲ ಆ ಕಡೆ ರಾಣಿಜರಿ, ಈ ಕಡೆ ಕುದುರೆಮುಖ, ಅದೆಲ್ಲ ಖುಷಿಯಾದಾಗ ಇನ್ನೊಂದು ಸರಿ ಬರುವಂತ ಆಗ್ತದೆ ಅವರಿಗೆ. ಈಗ ಜನ ತುಂಬ ಕಮ್ಮಿ ಇದ್ದಾಗ ನೀವು ಏನು ಮಾಡ್ತೀರಿ ಸರ್? ಅವರು ನಾವು ಕೂಲಿ ಕೆಲಸಕ್ಕೆ ಹೋಗ್ತೀರಾ? ಮತ್ತು ಇದು ಬಿಟ್ಟರೆ ಬೇರೆ ಪ್ಲೇಸ್ ಏನಾದ್ರು ಇದೆ ಸರ್? ಬೇರೆ ಅದೇ ನಮ್ದು ಮನೆ ಎಳ್ನೀರು ಸರ್. ಅಲ್ಲಿಂದ ಒಂದು ಬಂಗರ ಬೆಳಗ್ಗೆ ಅಂತ ಉಂಟು, ಅದು ಪೀಕ್ ಓಪನ್ ಆಗಿದ್ರೆ ನಮಗೆ ನಮ್ಮ ಅಲ್ಲಿವರೆಗೂ ನಾವು 40 ಜನ ಇದೀವಿ ಆ ಕಡೆಯಿಂದ, ನಮಗೊಂದು ಈಸಿ ಆಗುತ್ತೆ ಸರ್. ಇಲ್ಲಿಗೆ ಬರ್ಲಿಕ್ಕೆ ನಮಗೊಂದು 7-8 ಕಿಲೋಮೀಟರ್ ಆಗುತ್ತೆ ಎಳ್ನೀರಿಂದ. ಅಲ್ಲಿಂದ ಇಲ್ಲಿಗೆ ಬರಬೇಕು. ನಿಮ್ಮ ಹೆಸರು? ನನ್ನ ಸುಬ್ಬಣ್ಣ, ಎಳ್ನೀರು. ಅದು ಕೂಡ ನ್ಯಾಷನಲ್ ಪಾರ್ಕ್ ಸರ್. ಈಗ ನಿಮ್ಗೆ ಎಷ್ಟು ವರ್ಷ ಸರ್? ಈಗ ನನಗೆ 65 ವರ್ಷ. 65 ವರ್ಷ. ಈಗ ಗೈಡ್ ಆಗಿ ನೀವು ಹೋಗ್ತಾ ಇದ್ರಿ ನೇತ್ರಾವತಿಯಲ್ಲಿ? ಹೌದು. ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಿ ಸರ್? ನಾನೀಗ 4 ವರ್ಷದ ಹಿಂದೆ ಉಂಟಲ್ಲ, ಇದನ್ನು ನಾನು ಸರ್ಕಾರಕ್ಕೆ ಇದು ಮಾಡಿ ಅದನ್ನು ಆಗಬೇಕಂತೇಳಿ ಅಪ್ರೂವಲ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟವನೇ ನಾನು.
ಆವಾಗ ಇದು ಆಯಿತು. ಸರ್, ಈಗ ನೇತ್ರಾವತಿಗೆ ಅಂತ ಮೊದಲು ಮಾರ್ಗ ಇರಲಿಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಮಾರ್ಗ ಎಲ್ಲ ನಿಮ್ಮ ಫೀಲ್ಡಲ್ಲಿ ಇದ್ದಾಗ ಒಂದು ಸ್ವಲ್ಪ ಮಾರ್ಗಗಳಾಗಿದೆ. ನೋಡಿ, ನಾನು ಫಸ್ಟ್ 1992ರಲ್ಲಿ ಮುತ್ತಬಾಗಿಲು ಪಂಚಾಯತ್ ಉಪಪ್ರಧಾನ ಆಗಿದೆ. ಆ ಟೈಮ್ನಿಂದ ಕೆಲಸ ಮಾಡಲಿಕ್ಕೆ ಶುರುವಾದಾಗ ಈ ರಸ್ತೆ ಇರಲಿಲ್ಲ. ಆಮೇಲೆ ಶಾಲೆಗೆ ಹೋಗೋ ರಸ್ತೆಯೂ ಇರಲಿಲ್ಲ. ಹಂತ ಹಂತವಾಗಿ ಎಲ್ಲ ಸರ್ಕಾರದ ಕೆಲವೊಂದು ಯೋಜನೆಗಳನ್ನು ತಂದು ಕೆಲವೊಂದು ಕಡೆ ಎಲ್ಲ ಈಗ ಕಾಂಕ್ರೀಟ್ ಎಲ್ಲ ಮಾಡಿಸಿದ್ದೇವೆ. ಸಾಧಾರಣವಾಗಿ ಒಂದು 3% ಒಂದೊಂದು ಕಾಲ ಅಥವಾ 50% ಉಳಿದಿದೆ ಅಷ್ಟೇ. ಈಗ ಕೆಲವೊಂದು ದಿನಗಳ ಹಿಂದೆ ಕೂಡ ಟಿಕೆಟಿನ ವಿಷಯದಲ್ಲಿ ಕೂಡ ಸ್ವಲ್ಪ ದಾಳಿ ಎಲ್ಲ ನಡೆಸಿದ್ರು ಅಧಿಕಾರಿಗಳು ಬಂದು. ಆವಾಗ ನಿಮಗೇನಾದರೂ ತೊಂದರೆ ಆಯ್ತಾ ಸರ್? ಅಂದರೆ ನಿಮಗೆ ಕರ್ಕೊಂಡು ಹೋಗೋತ್ತಿಗೆ ಈ ಥರ ಟಿಕೆಟ್ ಎಲ್ಲ ಏನಿಲ್ಲ ಸರ್. ದಾಳಿ ಅಂತ ಹೇಳೋದು ಹೆಂಗೆ ಗೊತ್ತಾ, ಆ್ಯಕ್ಚುಲಿ ಯಾರೋ ಒಬ್ಬರು ಅವ್ರ ಸ್ವಾರ್ಥಕ್ಕೋಸ್ಕರ ಏನೋ ಅವರು ಇದಕ್ಕೋಸ್ಕರ ಏನೋ ಅವರಿಗೆ ಅರ್ಜಿ ಹಾಕಿದ್ರು ಅಥವಾ ಬಾಯಲ್ಲಿ ಫೋನ್ ಮಾಡಿ ಹೇಳಿದರು, ಅವ್ರು ಬಂದರು. ಅಂಥದ್ದು ಇಲ್ಲಿ ಏನೂ ಇಲ್ಲ. ಅವ್ರು ಬಂದು ನೋಡುವಾಗ ಏನೂ ಇರಲಿಲ್ಲ. ಮೋಸ, ಅದು ಟಿಕೆಟ್ ಕಳ್ಳಾಟಿಗೆ ಏನೋ ಅದೇನೂ ಇರಲಿಲ್ಲ. ನಂತರ ಅವರು SF ಸಾಹೇಬರು ಕೂಡ ಅವ್ರ ಜೊತೆಲೇ ಪೀಕಿಗೆ ಹೋದರು. ಯಾರು ಅಂಥದ್ದೇನು ಕಂಡು ಬಂದಿಲ್ಲ. ಅಲ್ಲಲ್ಲ, ಇಲ್ಲಿ ಟಿಕೆಟ್ ಚೆಕ್ ಮಾಡಿಕೊಂಡು ಮೇಲೆ ಹೋಗಿ ಕೆಳಗಡೆ ಕೆಲವೊಂದು ಬರ್ತಾರಲ್ಲ ಹೊರಗಡೆಯಿಂದ ಬಂದವ್ರ ಜೊತೆ ಟಿಕೆಟ್ ಬೇರೆ ಇತ್ತು, ಅಂದರೆ ನಿಮ್ಮ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಆ ಥರ ಒಂದು ಆರೋಪ ಬಂದಿತ್ತು. ಅದು ಇಲ್ಲಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾವು ನೋಡಿ, ಕಣ್ಣಾರೆ ಕಂಡವರು ಪಾರಂ ಬೆಳೆಸಿ ನೋಡ್ಬೇಕಂತ. ಸುಮ್ಮನೆ ನೀವು ಟಿವಿಯಲ್ಲಿ ನಾನು ಸುಳ್ಳು ಹೇಳಿಕ್ಕೆ ನಾನು ತಯಾರಿಲ್ಲ. ಅದು ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ನಿಮಗೆ ತೊಂದರೆ ಇಲ್ಲ, ದಿನನಿತ್ಯ ಇದು ಒಂದು ಗೈಡ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ. ನನ್ನ ಗೈಡ್ ಅಂತ ಹೇಳಿದ್ರೆ ನನಗೆ ರಿಟೈರ್ಡ್ ಅಂತ ಹೇಳಿದ್ರೆ, ನಾನು ನೋಡಿ ಈಗ ಗೈಡಿಗೆ ಮೊದಲು ಉಂಟಲ್ಲ ನಿಮಗೆ, ನಾನು ಈ ನಿಮ್ಮ ರಸ್ತೆ ದಿಡಿಪೆ ಹೋಗೋ ರಸ್ತೆ ಇರಲಿಲ್ಲ. ಆವಾಗ ನಾನು ಮಿತ್ತಬಾಗಿಲು ಅಂದರೆ ನಿಮಗೆ ಕಾಜೂರಿಂದ ದಾಟಿ ನಡ್ಕೊಂಡೇ ಹೋಗಬೇಕಾಗಿತ್ತು. ಆವಾಗ ವಾರದಾಗ 2-3 ಸತಿ ಹೋಗ್ತಿದ್ದೆ. ಈಗ ನನಗೆ ಏನಾಯ್ತು ಗೊತ್ತು ನಿಮಗೆ, ಆರೋಗ್ಯ ಚೆನ್ನಾಗಿದೆ, ಹಂಗೆ ನಡೆದ್ರಿಂದ ಇವತ್ತು ಚೆನ್ನಾಗಿದ್ದೀನಿ. ಯಾವುದೇ ಕಾಯಿಲೆ ದೇವರದಿಂದ ಬರಲು ಇಲ್ಲ, ಇನ್ನು ಬರೋದು ಬೇಡ. ಅದರಿಂದ ಒಂದು ವಾಕ್ಯ ಆದಂಗೆ ಆಗ್ತದೆ, ಜನಗಳು ಪರಿಚಯ ಆಗ್ತದೆ, ನಮ್ಮ ಜ್ಞಾನ ಅವರಿಗೆ ಒಬ್ಬ ಸಿಗ್ತದೆ, ಅವರ ಜ್ಞಾನ ನಮಗೆ ಸಿಗ್ತದೆ. ಈ ಪೇಟೆಯವರ ಉಂಟಲ್ಲ, ಅವರ ಜೊತೆ ನಾವು ಮಿಂಗಲ್ ಆಗೋದು, ಮಲೆನಾಡಿನವರ ಎಲ್ಲ ಏನು ಉಂಟು ಅದನ್ನು ಅವರಿಗೆ ಹೇಳೋದು, ಅವ್ರು ನಮಗೆ ಒಂಥರ ಏನೋ ಒಂಥರ ಖುಷಿ, ಎಂಜಾಯ್. ಮತ್ತು ಅಲ್ಲಿ ಆ ನೇತೃತ್ವಕ್ಕೆ ಹೋಗಿ ಕೂತ್ಕೊಳ್ಳಿ, ಇವ್ರ ಹತ್ರ ಮಾತಾಡುವಾಗ ಇದನ್ನೆಲ್ಲ ನೋಡುವಾಗ ನಾವು ಸ್ವರ್ಗದಲ್ಲಿದ್ದೇನೋ ಅಪ್ಪ. ಯಾವುದೇ ನಮ್ಮ ಮನಸ್ಸಿಗೆ ಉಂಟಲ್ಲ, ಯಾವುದೇ ಬೇಜಾರು, ಸಾಲ ಪಾಲ ಏನಿದೆ ಯಾವುದು ತಲೆಯಲ್ಲಿ ಒಳ್ಳೆ ಅವರು ಬರೋರಿಗೆ ಆರಾಮಿರ್ತೀವಿ. ಇಲ್ಲಿ ಬಂದ ಮೇಲೆ ಸಂಕಟ ಶುರು ಆಗ್ತದೆ. ಈಗ ಊಟ ಎಲ್ಲ ಬರತ್ತಿ ತಗೊಂಬರ್ತೀವಿ, ನಾವು ಟಿಫಿನ್ ತಗೊಂಬರ್ತೀವಿ. ನಾವು ಅವ್ರ ಹತ್ರ ಏನು ಯಾರ ಹತ್ರ ಕೇಳಲ್ಲ, ನಮ್ಮದೇ ಸ್ವಂತ ನಾವು ತೊಗೊಂಬರ್ತೀವಿ. ನಾವು ಏನು ಹೇಳಬೇಕು ಅವ್ರಿಗೆ ಅದನ್ನೇ ಹೇಳ್ತೇವೆ. ನಾವು ಇಲ್ಲಿ ಹೋಗೋ ಇನ್ಸ್ಟ್ರಕ್ಷನ್ ಹೇಳ್ತೇವೆ. ನೀವು ಮದ್ಯಪಾನ ಅದು ಇದು ಯಾವುದು ತೊಗೊಂಡೋಗಿ ನಮ್ಗೆ ರಿಸ್ಟ್ರಿಕ್ಷನ್ ಉಂಟು, ಅದೆಲ್ಲ ಉಂಟಲ್ಲ ಹೇಳ್ತೇವೆ. ಮತ್ತು ಅವ್ರಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಹೋಗ್ಬೇಕು ಅದ್ರ ಮೊದಲು ನಾವು ಇಲ್ಲಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಕೊಟ್ಟೆ ಕರ್ಕೊಂಡು ಹೋಗೋದು. ತಮ್ಮ ಹೆಸರು ಸರ್? ತನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ. ಹೌದು. ಕರ್ನಾಟಕ ನೋಡಿ, ಮೊನ್ನೆ ಅತ್ಯಂತ ವೈರಲ್ ಆದವ್ರು ಇವರೇನೆ. ನಮ್ಗೆ ಈಗ ಗೊತ್ತಾಯ್ತು ಈ ವಿಷಯ. ಮುಂಚೆ ಇನ್ನೊಂದ್ಸಲ ಹೇಳಿ ನಿಮ್ಮ ಡೈಲಾಗು. ಅಲ್ಲ, ಅದೇ ಅಂದರೆ ನಾನು ಏನು ಹೇಳಿದೆ ಅಂದರೆ, ಹಿಂದೆ ಆ್ಯಕ್ಚುಲ್ ರಿಯಲ್ ಫ್ಯಾಕ್ಟ್ ಏನು ಗೊತ್ತಾ ನಿಮಗೆ, ಇವೆಲ್ಲ ದನ ಮೇಯಿಸುವಂಥ ಜಾಗ. ಈಗ ಏನಾಗಿದೆ, ಆವಾಗ ದನಗಳನ್ನು ಮೇಯಿಸ್ಕೊಂಡು ಎಲ್ಲ ಜನ ಸಗಣಿಯನ್ನು ನೋಡ್ತಾ ಇದ್ರು. ಈಗ ಏನಾಗಿದೆ ಅಲ್ಲ, ತುಫಾ ನೋಡ್ಕೊಂಡು ಕೊಡಿದ್ದಾರೆ, ಮೊನ್ನೆ ವೈರಲ್ ಆಗಿದೆ. ಈಗ ಜನ ದುಡ್ಡು ನೋಡ್ತಾರೆ ಅಷ್ಟೇ. ಈಗ ದುಡ್ಡೇ ಮುಖ್ಯ ಅಲ್ಲ ಎಲ್ಲರಿಗೂ. ಅಲ್ಲ, ಮೊದಲು ದನ ಮೇಯ್ಸಕ್ಕೆ ಜಾಗ, ಈಗ ಮೊದಲು ಜನ ಹೋಗ್ತಿದ್ದ ಜಾಗವೇ ಎಲ್ಲ ಅಲ್ಲ, ಈಗ ಜನ ಹೋಗೋ ಜನರು ಹೋಗೋ ಜಾಗ. ಸೂಪರ್ ಸೂಪರ್. ನಿಜವಾಗಿ ನಿಜವಾಗಿ ಅದು ನಾನು ನಿಮ್ಗೆ ಮೊದಲೇ ಹೇಳಿದೆ, ಅಟ್ಲಾಸ್ ಅಲ್ಲಿ ಇರುವುದೇ ಉಂಟಲ್ಲ ನಿಮಗೆ. ನಿಮ್ಮ ಅಟ್ಲಾಸ್ ತಗೊಂಡು ಸರ್, ನನ್ನ ಹೆಸರು ಉದಯ ಅಂತ. ನಾನು ಕುರಂಜಲ್ ಮತ್ತು ಗಂಗಡಿಕಾ ಟ್ರಕ್ಕಿಂಗ್ ಗೈಡ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಾನು 6 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಕುರಂಜಲ್ ಮತ್ತು ಗಂಗಡಿಕಲ್ ಏನಂದರೆ, ಈಗ ಟ್ರಕ್ಕಿಂಗ್ ಬರುವಾಗ 475 ರೂಪಾಯಿ per person ಆಗುತ್ತೆ. ಅದರಲ್ಲಿ 75 ರೂಪಾಯಿ ನಮ್ಮದು ಊರು ಡೆವಲಪ್ಮೆಂಟಿಗೆ ಬರುತ್ತೆ, ಬಿಳಿಗಲ್ ಅಂತೇಳಿ. TDC ಅಂತ ನಮ್ಮದು ಒಂದು ಕಮಿಟಿ ಇದೆ. ಸೊ ಅದರಲ್ಲಿ ಈಗ ಹೆಚ್ಚು ಕಮ್ಮಿ ನಮ್ಮ ಊರಿಗೆ ತುಂಬ ಕೆಲಸಗಳು ಆಗ್ತಾಯಿದೆ. ಈಗ ಪ್ರತಿ ಮನೆಗೆ ಸೋಲರು ಮತ್ತು ಈಗ ಏನು ಪಾತ್ರೆಗಳು, ತುಂಬ ದೊಡ್ಡ ಫಂಕ್ಷನ್ ಏನಾದ್ರು ಇದ್ದರೆ, ಸೊ ನಾವು ಈಗ ಹೊರಗಡೆ ಹೋಗಿ ತರೋಷ್ಟು ಅವಶ್ಯಕತೆ ಇಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಅಂತ EDC ಕಡೆಯಿಂದ ನಮಗೆಲ್ಲ ಆಗಿದೆ. ಮತ್ತು ಇನ್ನು ಬೇರೆ ವರ್ಕ್ಗಳಿಗೂ ಸಹ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಒಪಿನಿಯನ್ ಹೇಗಿತ್ತು ಅಂತ ಹೇಳಿದ್ರೆ, ಮೊನ್ನೆ 100 ಜನ ಕುರಂಜಲ್ ಪೀಕಿಗೆ ಟ್ರೆಸ್ ಪಾಸಿಂಗ್ ನುಗ್ಗಿದ್ರು ಅಂತ ಹೇಳಿದಾಗ ಒಂದು ಮಾತು ಬಂದಿತ್ತು. ಅದು ತುಂಬ ಹೊರಗೆ ಹೋಗುತ್ತೆ, ಕುದುರೆಮುಖ ಒಳಗೆ ಬರುತ್ತೆ, ಹಾಗಾಗಿ ಅಲ್ಲಿ ಏನು ಮಾಡ್ತಾರೋ ಏನೋ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಮಾತಾಡ್ತಾಯಿದ್ರು. ಸೊ ಅವಾಗ ಥಿಯೇಟರ್ ಬಂದಿದ್ದ 2 ಸ್ಪಾಟನ್ನು ಕ್ಲೋಸ್ ಮಾಡಿ, ಈ ಗೇಟಿಂದ ಈ ಕಡೆ ಏನುಂಟು ಕಣ್ಣು ಆಲ್ಮೋಸ್ಟ್ ಕಂಟ್ರೋಲ್ ಮಾಡೋಕ್ಕಾಗುವಂಥ ಜಾಗದಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಗ್ರೂಪ್ಸಲ್ಲಿ ಹರಿದಾಡ್ತಿತ್ತು, ಅಥವಾ ಜನಗಳು ಆಡೋ ಭಾಷೆಯಲ್ಲೂ ಇತ್ತು. ಅವಾಗ ಒಂದು ಕೆಟ್ಟ ಒಪಿನಿಯನ್ ಬಂದಿತ್ತು, ಅಥವಾ ಜನರ ಮನಸ್ಸಲ್ಲಿ ಗಟ್ ಫೀಲಿಂಗ್ ಅದೇನೆ. ಗಂಗಡಿಕಲ್ಲು ಮತ್ತು ಕುರಂಜಲ್ಲು ಗಮನ ಇಡೋಕ್ಕಾಗಲ್ಲ, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಒಳಗಿರುವಂಥದ್ದು ಯಾವ್ದಾದ್ರು ಬೇರೆ ಸ್ಪಾಟ್ ಓಪನ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಅಂತೇಳಿ ಅವಾಗ ಇವ್ರು ಸಿಕ್ಕಿದ್ರು ನಮಗೆ.
ಸೊ ನನ್ನ ಅಭಿಪ್ರಾಯ ಏನಂದ್ರೆ ಈಗ ಗಂಗಡಿ ಕಲ್ಲಲ್ಲಿ ಒಬ್ರು ಮಿಸ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಅಷ್ಟು ಕರೆಕ್ಟ್ ಚೆಕಿಂಗ್ ಇದೆ, ಕ್ಯಾಮ್ರಾಗಳಿದೆ, ಚೆಕ್ ಮಾಡ್ತಾರೆ. ಸೊ ಕುರಂಜಲಲ್ಲಿ ಮೊನ್ನೆ ಸ್ವಲ್ಪ ಕ್ಯಾಮ್ರಾನ ಏನೋ ಪ್ರಾಬ್ಲಮ್ ಇತ್ತು, ಸೊ ಅದೇ ಮೂಮೆಂಟ್ ಅಲ್ಲಿ ಆ ಥರ ಆಗಿದೆ. ನನ್ಗಂದಂಗೆ ಕುರಂಜಲ ಮತ್ತೆ ಗಂಗಡಿಗಳು ತುಂಬಾ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ, ಪ್ರತಿಯೊಬ್ಬ ಪರ್ಸನ್ ಬಿಡಲ್ಲ. ಮೊನ್ನೆ ರೇರ್ ಆ ಥರ ಮಿಸ್ ಆಗಿರೋದು. ಸೊ ಅದೊಂದು ಗೇಟಿಗೆ ಈಗ ಮತ್ತೆ ಪುನಃ ವಾಚರ್ನ ಹಾಕ್ಬೇಕಂತ DF ಕಡೆಯಿಂದ ಆರ್ಡರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ದಿವಸದ ಮಟ್ಟಿಗೆ ಕ್ಯಾಮ್ರಾ ಹಾಳಾಗಿತ್ತು, ಅದೊಂದು ಸ್ವಲ್ಪ ದಿವಸದ ಮಟ್ಟಿಗೆ ಹಾಳಾಗಿತ್ತು ಅಷ್ಟೇ. ಸೊ ಅದೊಂದು ಅವ್ರು ಎನ್ಕೇಶ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ನಿಮ್ಮೂರಿಗೆ ಏನೇನಾಗಿದೆ ನೀವು ಹೇಳ್ತಿರೋದು? ನಮ್ಮೂರಿಗೆ ಮುಂಚೆನೂ ತುಂಬ ಅಂದರೆ ಸೋಲಾರ್ ಕಾರ್ಡ್ ಫೆಸಿಲಿಟಿ ತುಂಬ ಆಗಿದೆ ಮನೆಗೆ. ಹಾಗೆ ಮತ್ತು ಈಗ ದೇವಸ್ಥಾನ ಅಭಿವೃದ್ಧಿಗೂ ಸ್ವಲ್ಪ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ, ಮಾಡ್ತಾ ಇದ್ದಾರೆ. ಹಾಗೆ ಈಗ ಊರುಗಳಲ್ಲಾದಂಥ ಫಂಕ್ಷನ್ಗಳಿಗೆ ಸಡನ್ ಎಲ್ಲ ಪಾತ್ರೆಗಳು ಆ ಥರ ಎಲ್ಲ ವ್ಯವಸ್ಥೆ ಆಗಿದೆ. ಇನ್ನು ನಾವು ತುಂಬ ಪ್ರಪೋಸಲ್ ಕೊಟ್ಟಿದ್ದೀವಿ, ಅದಿನ್ನೂ ಟ್ರೆಕ್ಕಿಂಗ್ ಅಮೌಂಟ್ ಇಂದ ಟ್ರೆಕ್ಕಿಂಗ್ ಅಮೌಂಟ್ ಇಂದನೇ ಆಗ್ತಾ ಇರೋದು. ವೆರಿ ನೈಸ್. ಹಾಂ, ನಿಮ್ಮ ಹೆಸರು? ಉದಯ್ ಅಂತ. ಇವತ್ತು ಸರ್ಕಾರ ಯಾವಾಗಲೂ ಹೇಳ್ತಿದೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ, ಪ್ರವಾಸೋದ್ಯಮ ಇಂಪ್ರೂವ್ ಆಗಬೇಕು ಅಂತ ಹೇಳ್ಕೊಂಡು. ಆದರೆ ಏನಾಗ್ತದೆ ಅಂತೇಳಿ ಕೆಲವು ಚೊಡುಕುಗಳು ಪದೇ ಪದೇ ಆಗ್ತಾನೆ ಇದೆ. ಏನಂತ ಹೇಳಿದ್ರೆ, ಒಂದನೇದಾಗಿ ಪ್ರವಾಸ ಸ್ಥಾನಗಳನ್ನು ಗುರುತಿಸಿ ಅದನ್ನು ಗುರುತು ಮಾಡಿ ಹೆಚ್ಚು ಪ್ರಚಾರ ಕೊಡುವಂಥ ಇದಿದೆ, ಅವಶ್ಯಕತೆ ಇದೆ. ಹಾಗೆ ಪ್ರವಾಸೋದ್ಯಮದಿಂದ ಇವತ್ತು ಏನೇನು ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಒಂದು ಕಾಲದಲ್ಲಿ ಪ್ರವಾಸೋದ್ಯಮ ಏನೂ ಇರಲಿಲ್ಲ. ಆವಾಗ ಇಲ್ಲಿ ಸಾಧಾರಣವಾಗಿ ನಮ್ಮ ಸಂಸೆ ಗ್ರಾಮದಲ್ಲಿ ಬಡ ಜನರೇ ಜಾಸ್ತಿ. ಹೇಗಿತ್ತು ಒಂದು ಕಾಲ ಅಂತ ಹೇಳಿದ್ರೆ, ನಾವೀಗಾಗಲೇ 50-60 ವರ್ಷದಿಂದ ಈ ಊರಿನ ಒಂದು ಸ್ಥಿತಿಗತಿಗಳನ್ನ ನೋಡ್ಕೊಂಡು ಬಂದವರು. ಒಂದು ಕಾಲದಲ್ಲಿ ಇಲ್ಲಿನ ಒಕ್ಕಲಿಗ ಜನಾಂಗವರು ಹೇಗಿದ್ರು ಅಂತ ಹೇಳಿದ್ರೆ, ಮನೆ ತುಂಬ ಮಕ್ಕಳು, ಭತ್ತವನ್ನು ಬಿಟ್ಟು ಬಟ್ಟೆ ಏನು ಬೆಳೆತಿರ್ಲಿಲ್ಲ. ಅವಾಗ ಮಕ್ಕಳಿಗೆ ಬಟ್ಟೆ ಕೊಡಿಸ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ. ಸೀರೆಯನ್ನು ಹರಿದು ಅದನ್ನು ಗೌಟಿಗೆ ಕಟ್ಟಿ ಆ ರೀತಿ ಮಕ್ಕಳನ್ನ ಇದು ಮಾಡ್ತಿದ್ರು. ಹಾಗೆ ಎಲ್ಲರೂ ಒಂದು ನೆಂಟರ ಮನೆಗೆ ಜಾಸ್ತಿ ಹೋಗ್ಬೇಕು ಅಂತಾದರೆ ಎಲ್ಲೋ ಒಂದೊಂದು ವರ್ಷದಲ್ಲಿ ಒಂದು ಹೊಸ ಲಂಗನ ತರ್ತಾ ಇದ್ರು. ಅದೇ ಒಂದು ರೀತಿ ಅವರಿಗೆ ಹಬ್ಬ ಆಗಿತ್ತು. ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕಾಫಿಯ ಮುಕ್ತ ಮಾರುಕಟ್ಟೆ ಆಯಿತು. ಕಾಫಿ ಮುಕ್ತ ಮಾರುಕಟ್ಟೆ ಆದಮೇಲೆ ಸ್ವಲ್ಪ ಅವ್ರು ಇಂಪ್ರೂವ್ ಆದರು. ಇತ್ತೀಚಿನ ದಿನಗಳಲ್ಲಿ ಒಂದು 8-10 ವರ್ಷದ ಈಚೆಗೆ ಪ್ರವಾಸೋದ್ಯಮ ಇಂಪ್ರೂವ್ ಆಯಿತು. ಪ್ರವಾಸೋದ್ಯಮ ಇಂಪ್ರೂವ್ ಆದಾಗ ಇಲ್ಲಿನ ಹೆಚ್ಚಿನ ಕುಟುಂಬಗಳು ಹೋಮ್ ಸ್ಟೇಗಳನ್ನು ಮಾಡಿದರು. ಹೋಮ್ ಸ್ಟೇಗಳು ಮಾಡಿದ ಮೇಲೆ ಅಂತ ಹೇಳಿ, ಅದು ಬೆಂಗಳೂರು ಅಥವಾ ನಗರ ಪ್ರದೇಶಗಳಿಂದ ಹೆಚ್ಚಿನ ಜನರು ಇಲ್ಲಿ ಒಂದು ರಮಣೀಯವಾದ ಸ್ಥಳವನ್ನು ನೋಡೋ ಉದ್ದೇಶದಿಂದ, ಮತ್ತು ಅವರು ಅಲ್ಲಿ ವಾರಡಿ 5-6 ವರ್ಷ ಕೆಲಸ ಮಾಡಿ ಒಂದು ರೀತಿಲಿ ಸುಸ್ತಿದ್ದು ಹೋಗಿರ್ತಾರೆ. ಅವರಿಗೆ ಒಂದು ರೀತಿ ಬಂಧನದಲ್ಲಿ ಇದ್ದಂಗೆ ಇರ್ತಾರೆ. ಅವರು ನಾವು ಹೇಳಲಿಕ್ಕೆ ಅವರು ಬೇಕಾದ ಹಣ ಪಡಿತಾರೆ, ಆದರೆ ಅವರಿಗೆ ಮಾನಸಿಕ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಇಲ್ಲಿ ಬಂದಾಗ, ಈ ಮಲೆನಾಡಿಗೆ ಬಂದಾಗ ತುಂಬ ಒಂದು ನೆಮ್ಮದಿ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿಯ ಪರಿಸರವೇ ಆ ಥರ ಇದೆ. ಯಾಕೆ ಎಲ್ಲಿ ನೋಡಿದ್ರು ಹಸಿರು, ಅಲ್ಲಲ್ಲಿ ಹರಿಯುವ ಜರಿ ನೀರು, ಫಾಲ್ಸ್ಗಳು ಎಲ್ಲವೂ ಕೂಡ ಅದೇ ರೀತಿ ಇದೆ. ಈಗಾಗಲೇ ಕೆಲವು ಪ್ರದೇಶಗಳು ಪ್ರಚಾರಕ್ಕೆ ಬಂದವೆ. ಕುದುರೆಮುಖ ಇರ್ಬೋದು, ನೇತ್ರಾವತಿ ಇರ್ಬೋದು, ಗಂಗಡಿ ಕಲ್ಲು, ಕೊರೆಂಜಲ್ಲು, ಇನ್ನು ಕಳಸ ಭಾಗ ತಗೊಂಡ್ರೆ ಆನೆಗುಡ್ಡ, ಆಮೇಲೆ ಕ್ಯಾತನಮಕ್ಕಿ, ಇನ್ನು ಕೆಲವು ಇದಾವೆ. ಕೆಲವು ಪ್ರಚಾರಕ್ಕೆ ಬಂದಿಲ್ಲ. ಇನ್ನು ನಮ್ಮ ಇಲ್ಲಿ ಸಂಸೆ ಗ್ರಾಮದಲ್ಲಿ ತಗೊಂಡ್ರೆ ಇಲ್ಲಿ ಕೂಡ ಒಂದು ಸೂಜಿಗುಡ್ಡ ಇದೆ. ಇದು ಕೂಡ ಬಹಳ ರಮಣೀಯವಾದ ಸ್ಥಳ. ಈ ಕಡೆ ಒಂದು ಗುಡ್ಡ ಇದೆ, ಈಗಾಗಲೇ ನನಗೆ ಮೋಡ ಕವಿದಿದೆ, ಅಲ್ಲಿ ಕಾಣ್ತಾ ಇದೆ. ಅದು ಕೂಡ ಕಟ್ಟೆಮನೆ ಗುಡ್ಡ ನಾವು ಕರಿತೀವಿ. ಅದಕ್ಕೊಂದು ಬೇರೆ ಹೆಸರು, ಹಳ್ಳಿಗರೇ ಬೇರೆ ಹೆಸರು ಕರೀತಾರೆ. ಈ ಒಂದು ಕಳೆದ ವರ್ಷ ಇಲ್ಲಿ ನಮ್ಮ ಕಳಸ ಚಂದ್ರಮೋಹನ್ ಅವರು ಬಂದು ಅದೆಲ್ಲ ಫೋಟೋ ಎಲ್ಲ ತೆಗೆದು ಮೇಲೆ ಗುಡ್ಡೆಲ್ಲ ಹತ್ತಿ ಇದನ್ನ ಪ್ರಚಾರ ಕೊಟ್ಟಿದ್ರು. ಆದರೆ ಯಾರು ಸರ್ಕಾರ ಹೆಚ್ಚಿನ ಗಮನ ತಗೊಂಡಂಗಿಲ್ಲ. ಇನ್ನು ಮುಂದೆ ಕೂಡ ಏನಾದರೂ ಸರ್ಕಾರ ಮನಸ್ಸು ಮಾಡಿದ್ರೆ ಈ 1-2 ಪ್ರೇಕ್ಷಣೀಯ ಸ್ಥಳಗಳಾಗಿ ಅದನ್ನು ಇಂಪ್ರೂವ್ ಮಾಡ್ಬೋದು. ಯಾಕಂತೇಳಿ ಉದಾಹರಣೆಗೆ ನೇತ್ರಾವತಿ ಒಂದು 4 ವರ್ಷದ ಹಿಂದೆ ಹೆಸರೇ ಇರಲಿಲ್ಲ. ಈಗ ಹೆಚ್ಚು ಫೇಮಸ್ ಆಗಿರುತ್ತದೆ ನೇತ್ರಾವತಿ. ಕುದುರೆಮುಖ ಪೀಕ್ಗಿಂತ ನೇತ್ರಾವತಿ ಹೆಚ್ಚು ಫೇಮಸ್ ಆಗಿದೆ. ಹಾಗೆ ಕೆರೆಕಟ್ಟೆ ಬಾಗಿಲು ತಗೊಂಡ್ರೆ ವಾಲಿಕುಂಜ ಅಂತ ಅದು ಹೆಸರು ಇರಲಿಲ್ಲ, ಅದೀಗ ಇದಾಗಿದೆ. ಹಾಗೆ ಮುಂದೆ ಏನಾದ್ರು ಇಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಸೂಜಿಗುಡ್ಡ ಮತ್ತು ಕಟ್ಟೆಮನೆ ಗುಡ್ಡ, ಇವೆರಡು ಗುಡ್ಡಗಳು ಭಾಳ ಪ್ರೇಕ್ಷಣೀಯ ಒಳ್ಳೆ ಸ್ಥಳಗಳಿದ್ದಾವೆ. ಇದನ್ನು ಕೂಡ ಇಂಪ್ರೂವ್ ಮಾಡ್ಬೋದು. ಒಟ್ಟು ಪ್ರವಾಸೋದ್ಯಮ ಅಂತ ಹೇಳಿ ಕೆಲವು ಕಾನೂನು ತೊಡಕುಗಳನ್ನ ಇವರು ನಿವಾರಣೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರು. ಆನ್ಲೈನ್ ಬುಕ್ಕಿಂಗ್ ಮಾಡಿದಾಗ ಅದು ಏಕಾಏಕಿ ಕೆಲವೇ ನಿಮಿಷಗಳಲ್ಲಿ ಎಲ್ಲ ಟಿಕೆಟ್ಗಳು ಖಾಲಿ ಆಗುವಂಥ ಒಂದು ಸ್ಥಿತಿ ಇತ್ತು. ಅದನ್ನು ನಮ್ಮ ಕಳಸ ಚಂದ್ರಮೋಹನ್ ರವರು ಅದನ್ನು ಇದು ಮಾಡಿ ಅದನ್ನ ಸರ್ಕಾರ ಗಮನ ತಗೊಂಡ್ರು. ಆಮೇಲೆ ಅವರು ಒಳ್ಳೆ ಸ್ಟ್ರಿಕ್ಟ್ ಒಂದು ಇದನ್ನ ತಗೊಂಡಿದ್ರಿಂದ ಇವತ್ತು ಬ್ಲಾಕ್ ದಂಧೆ ನಡೀತಾ ಇಲ್ಲ ಅಂತ ಕಾಣುತ್ತೆ. ಆದ್ರೂ ಕೂಡ ಏನಾಗಿದೆ ಅಂತ ಹೇಳಿ ಈಗ ಒಂದು ಇದು ಮಾಡೋರಿಗೆ ಕೂಡ ಯಾರ್ಯಾರು ಆ ಮೋಸದ ದಂಧೆ ಸೇರಿದ್ರು ಅವ್ರ ಮೇಲೆ ದಾಳಿ ಕೂಡ ಮಾಡಿದ್ರು. ನಮ್ಮ ಕಾರ್ಕಳಕ್ಕೆ ಹೊಸ ಒಬ್ರು ACF ಬಂದಿದ್ದಾರೆ,
ಲತಾ ಭಟ್ ಅಂತ ಹೇಳ್ಕೊಂಡು ಅವರು ಕೂಡ ಒಳ್ಳೆ ಸ್ಟ್ರಾಂಗ್ ಆಗಿ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅದು ಹೌದು, ಮೋಸದಾರಿಗಳಿಗೆ ಖಂಡಿತವಾಗಿಯೂ ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಖಂಡಿತವಾಗಿ ಅವರು ಕಾನೂನು ಕ್ರಮದಂತೆ ನಡೆಯುವಂಥ ಅವಕಾಶ ಕಲ್ಪಿಸಲೇಬೇಕು. ಹಾಗೆ ಇನ್ನೊಂದು ಈಗ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಹೋಮ್ ಸ್ಟೇಗಳು ಕೆಲವರು ಪಾಪ ಹೋಮ್ ಸ್ಟೇ ಮಾಡ್ಕೊಂಡಾರೆ, ಅವರಿಗೆ ಹೇಗೆ ಅದನ್ನ ಇದನ್ನ ಮಾಡ್ಕೊಳ್ಬೇಕು, ಪರ್ಮಿಷನ್ ಹೇಗೆ ಪಡಿಬೇಕು ಅಂತ ಕೆಲವರಿಗೆ ತಿಳುವಳಿಕೆ ಇಲ್ಲ. ಅಂಥವರಿಗೆ ಒಂದು ತಿಳುವಳಿಕೆಯನ್ನು ಕೂಡ ಕೊಡಬೇಕಾಗುತ್ತೆ. ಆಮೇಲೆ ಒಂದು 25-30 ಹೋಮ್ ಸ್ಟೇಗಳು ಆಗಲೇ ಲೈಸೆನ್ಸ್ ಪಡೆದಿದ್ದಾವೆ, ಅದರದ್ದು ರಿನ್ಯೂವಲ್ ಆಗಬೇಕು. ರಿನ್ಯೂವಲ್ ಪ್ರಕ್ರಿಯೆ ಕೂಡ ಒಂದು ಸ್ವಲ್ಪ ಜಂಜಾಟದಲ್ಲಿದೆ. ಅವೆಲ್ಲ ಸ್ವಲ್ಪ ಸುಲಭಗೊಳಿಸಬೇಕಾಗುತ್ತೆ, ಸರಳಗೊಳಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಈ ಊರಿನ ಜನ ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಹೋಗಿ ಅಧಿಕಾರಿಗಳನ್ನ ಕಂಡು ಮಾತಾಡುವಂಥದ್ದಾಗಲಿ ಅಥವಾ ಅವರು ಪ್ರಕ್ರಿಯೆಗಳನ್ನ ನಡೆಸೋದು ಸ್ವಲ್ಪ ಹಿಂದೆ ಇದ್ದಾರೆ. ಸ್ವಲ್ಪ ಸರಳೀಕರಣಗೊಳಿಸಿದಲ್ಲಿ ಅಥವಾ ಅವರಿಗೊಂದು ಮಾಹಿತಿ ಕೊಟ್ಟಲ್ಲಿ ಎಲ್ಲರೂ ಕೂಡ ಕಾನೂನು ಬಾಹಿರವಾಗಿ ಯಾರೂ ಇರಲಿಕ್ಕೆ ರೆಡಿ ಇಲ್ಲ, ಎಲ್ಲರೂ ಕಾನೂನುಯುಕ್ತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಾಗಂದ್ರೆ ಸರ್ಕಾರ ಈ ಬಗ್ಗೆ ಹೊಸ ತಾಣಗಳ ಒಂದು ಇದಕ್ಕೆ ಹೊಸ ತಾಣಗಳನ್ನು ಒಂದು ಪ್ರೇಕ್ಷೆ ಸ್ಥಾನ ಮಾಡಲಿಕ್ಕೆ ಹಾಗೂ ಈ ಒಂದು ಹೋಮ್ ಸ್ಟೇಗಳ ಒಂದು ಲೈಸೆನ್ಸನ್ನು ಸರಳೀಕರಣ ಮಾಡುವಂಥದ್ದು ಮತ್ತು ಕೆಲವು ತೊಡಕುಗಳನ್ನು ಈಗಾಗಲೇ ಒಂದು 300 ಜನ ಇಲ್ಲಿ ಲಿಮಿಟ್ ಮಾಡಿದ್ದಾರೆ. ಈಗ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನ್ಯಾಷನಲ್ ಪಾರ್ಕ್ಗಳನ್ನು ವಿಶೇಷ ಅಂತ ಹೇಳಿ ಕೆಲವರು ಯೋಚನೆ ಮಾಡ್ತಾರೆ. ಇಲ್ಲಿ ಏನು ಜನ ಹೆಚ್ಚು ತಿರುಗಾಡೋದ್ರಿಂದ ಪ್ರಾಣಿಗಳು ತೊಂದರೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು, ಇಲ್ಲಿ ಹೆಚ್ಚಿನ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರಾಣಿಗಳ ಸಂಖ್ಯೆ ಬಹಳ ಕಮ್ಮಿ ಇದೆ. ಇಲ್ಲಿ ಏನಿದೆ ಕೂಡ ಇವು ಒಂದು ಹಸಿರು ಗುಡ್ಡಗಳು, ಹುಲ್ಲುಗಾವಲುಗಳು, ಕಾಡುಗಳು, ವೈವಿಧ್ಯ ಸಸ್ಯಗಳು, ರಮಣೀಯ ಸ್ಥಳ. ಇದು ಬಿಟ್ಟರೆ ಪ್ರಾಣಿಗಳು ಅಂತ ಒಂದು ಹೇಳುವಂಥ ಪ್ರಾಣಿಗಳು ಇಲ್ಲ. ಯಾರು ಈಗ ಇಲ್ಲಿ ಪ್ರೇಕ್ಷಣೆಗೆ ಬಂದರೂ ಕೂಡ ಕೇಳ್ತಾರೆ, ನಮ್ಮ ಹತ್ರ ಕೇಳ್ತಾರೆ ಪ್ರಾಣಿಗಳು ಸಿಗ್ತಾವ ಏನೋ ಇದಾವ ಅಂತ ಹೇಳ್ಕೊಂಡು. ಯಾರು ಅಪರೂಪಕ್ಕೆಲ್ಲರೂ ಕಡುಗಳು ಕಾಟಿಗಳು ಸಿಕ್ಬೋದು ಬಿಟ್ಟರೆ ಹುಲಿಗಳಾಗಲಿ, ಚಿರತೆಗಾಗಲಿ, ಕರಡಿಗಳಾಗಲಿ ಅವು ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ಮತ್ತು ಅಂಥ ಪ್ರಾಣಿಗಳಿಗೆ ಯಾವುದೇ ರೀತಿಯ ಇರೋದು ಕಮ್ಮಿ, ಇದ್ದರೂ ಕೂಡ ಅವಕ್ಕೇನು ಸಮಸ್ಯೆ ಆಗ್ತಿಲ್ಲ. ಹಾಗಾದ್ರೆ ಇಲ್ಲಿ ಅಕಸ್ಮಾತ್ 300ಕ್ಕಿಂತ ಜನ ಒಂದು ಜಾಸ್ತಿ ಮಾಡಿದ್ರು ಕೂಡ ಅಂತ ಒಂದು ಸಮಸ್ಯೆ ಆಗ ಸಾಧ್ಯತೆ ಇಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ 500-600 ಜನ ಎಲ್ಲ ಕೂರ್ವ ಪೀಕ್ ಮತ್ತು ನೇತ್ರಕ್ಕೆ ಹೋಗ್ತಾ ಇದ್ರು. ಅದನ್ನ ಕಂಡು ಇದು ಅತಿ ಆಯ್ತು ಅಂತ ಉದ್ದೇಶದಿಂದ 300 ರೂಪಾಯಿ ಲಿಮಿಟ್ ಮಾಡಿದ್ರು. ಆಗಲಿ 300 ಆದ್ರೂ ತೊಂದರೆ ಇಲ್ಲ, ಅದನ್ನ ಸರಳೀಕರಣಗೊಳಿಸಿ ಎಲ್ಲರಿಗೂ ಅವಕಾಶವಂತೆ ಮಾಡಬೇಕು. ಯಾಕಂದ್ರೆ ಕೆಲವು ಮೋಸ ಇದನ್ನೆಲ್ಲ ದಾಳಿ ಮಾಡಿ ಅದನ್ನ ಕಂಟ್ರೋಲ್ ಮಾಡಲೇಬೇಕು. ಎಲ್ಲಾ ಹೋಮ್ ಸ್ಟೇಗಳಿಗೂ ಕೂಡ ಈ ಒಂದು ಊರಿನ ಜನರಿಗೆ ಒಂದು ಪ್ರಯೋಜನ ಹಂಚಿ ಹೋಗಬೇಕು. ಯಾಕಂದ್ರೆ ಬರೀ ಹೋಮ್ ಸ್ಟೇಗಳು ಮಾತ್ರ ಲಾಭ ಅಲ್ಲ, ಇದು ಒಂದು ಜೀಪ ಬಳಸೋರಿಗಿದೆ, ಅಂಗಡಿ ವ್ಯಾಪಾರ ಮಾಡೋರಿಗಿದೆ, ಹೋಟ್ಲ್ ನಡೆಸೋರಿಗಿದೆ, ಅಂಗಡಿಯವರಿಗಿದೆ. ಇದು ಸದಾ ಸಾವಿರಾರು ಜನ ಇಲ್ಲಿ ಆ ಒಂದು ಉದ್ಯಮಕ್ಕೆ ಒಂದು ಒಳ್ಳೆ ಅವಕಾಶ ಆಗಿದೆ. ಯಾವುದೇ ಕಾರಣ ಕೂಡ ಸರ್ಕಾರ ಬಾಯಲ್ಲಿ ಹೇಳಿದ್ರೆ ಮಾತ್ರ ಸಾಲದು, ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಲಿ ಮತ್ತು ಸರಳೀಕರಣಗೊಳಿಸಿ ಅಂತೇಳಿ ನಾನು ಸರ್ಕಾರವನ್ನು ನಮ್ಮ ಇವರು ಈ ನಮ್ಮ ಶಾಸಕರನ್ನ ಯಾವಾಗಲೂ ಕೂಡ ಭರವಸೆ ಶಾಸಕ ಅಂತ ಕರಿತಿದ್ರೆ, ಈ ನಿಟ್ಟಿನಲ್ಲಿ ಕೂಡ ನಾವು ಅವರನ್ನ ಭರವಸೆ ಶಾಸಕ ಅಂತ ಭಾವಿಸಿಕೊಂಡು ಈ ಬಗ್ಗೆ ಹೆಚ್ಚಿನ ಗಮನ ಕೊಡಲಿ ಕೂಡ ನಮ್ಮ ಶಾಸಕರನ್ನು ಕೂಡ ಒತ್ತಾಯಿಸ್ತೀನಿ. ಸರ್ಕಾರ ಮತ್ತು ಅಧಿಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಸುರೇಶ್ ಭಟ್, ಕಿಂಗನಕೊಂಡ ಸಂಸದ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.